ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ವಿಲೇಜರ್ಸ್ ಅನ್ನೋ ಒಂದು ಕೊರಿಯನ್ ಆಕ್ಷನ್ ಥ್ರಿಲ್ಲರ್ ಮೂವಿನ ನೋಡೋಣ. ಇದು 2018 ಅಲ್ಲಿ ರಿಲೀಸ್ ಆಗಿರೋದು. ಇದ್ರಲ್ಲಿ ಆಕ್ಟ್ ಮಾಡಿರೋ ಹೀರೋ ಬೇರೆ ಯಾರು ಅಲ್ಲ, ಡಾನ್ ಲೀ ಅವರೇ. ಇದಕ್ಕೂ ಮುಂಚೆ ನಾವು ನೋಡಿದ್ವಲ್ಲ ವಂಡರ್ಫುಲ್ ಗೋಸ್ಟ್ ಅಂತ, ಆ ಮೂವಿಯ ಹೀರೋನೇ ಈ ಮೂವಿಯಲ್ಲಿ ಆಕ್ಟ್ ಮಾಡಿರೋದು. ಸೂಪರ್ ಆಗಿರತ್ತೆ ಇವ್ರ ಮೂವೀಸ್, ಸೊ ಮಿಸ್ ಮಾಡ್ಬೇಡಿ. ಇವ್ರ ಆಕ್ಟ್ ಮಾಡೋ ಮೂವಿಯಲ್ಲಿ ಸ್ಟೋರಿ ಇದೆಯಾ ಅಥವಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆಯಾ ಅನ್ನೋದು ಇಂಪಾರ್ಟೆಂಟೇ ಅಲ್ಲ. ಯಪ್ಪ ಫೈಟ್ ಮಾಡೋದನ್ನ ಬೇಕಾದ್ರೆ ದಿನಪೂರ್ತಿ ಕುತ್ಕೊಂಡು ನೋಡ್ಬೋದು, ಆ ಲೆವೆಲ್ ಗಿರತ್ತೆ ಇವ್ರ ಆಕ್ಷನ್. ಅದೇ ತರ ಈ ಮೂವಿಯಲ್ಲೂ ಅಷ್ಟೇ, ಒಂದು ಸ್ಕೂಲ್ ಹುಡುಗಿ ಅನ್ಕೊಳ್ದೆ ಕಾಣೆ ಆಗ್ತಾಳೆ. ಇದನ್ನ ಕಂಡಿಡಕ್ಕೆ ನಮ್ ಹೀರೋ ತುಂಬಾನೇ ಕಷ್ಟಪಡ್ತಾನೆ. ಆತರ ಏನೆಲ್ಲ ಕಷ್ಟಪಟ್ಟ ಅಂತ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೇಳಿರೋ ಮೂವಿನೇ ದ ವಿಲೇಜರ್ಸ್ ಅನ್ನೋದು. ಸೊ ಮಿಸ್ ಮಾಡೋದ್ ಬೇಡ, ಬನ್ನಿ ಬೇಗ ಬೇಗ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಅದಕ್ಕೂ ಮುಂಚೆ ನೀವು ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಾವು ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಇನ್ ಕೇಸ್ ಫಾಲೋ ಮಾಡ್ಕೊಳ್ತಾ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಮೂವಿಯ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಒಂದು ಹುಡುಗಿ ಮೈ ಫುಲ್ ಆಗಿ ಗಾಯ ಆಗಿರುತ್ತೆ, ಕಾಲಲ್ಲಿ ಚಪ್ಪಲಿ ಬೇರೆ ಇಲ್ಲ, ಕೈಲಿ ಫೋನ್ ಏನೋ ಇಟ್ಕೊಂಡು ತುಂಬಾನೇ ಟಯರ್ಡ್ ಆಗಿ ತುಂಬಾನೇ ಬೇಜಾರಾಗಿ ಒಂದು ಬ್ರಿಡ್ಜ್ ಮೇಲೆ ನಡ್ಕೊಂಡ್ ಬರ್ತಾ ಇರ್ತಾಳೆ. ಈ ಹುಡುಗಿ ಪ್ರಾಬ್ಲಮ್ ಏನು ಅಂತ ಈಗ ಸದ್ಯಕ್ಕೆ ಗೊತ್ತಿಲ್ಲ. ಬಟ್ ಇವಾಗ ಹುಡುಗಿ ಆಪೋಸಿಟ್ ಅಲ್ಲೇ ಒಂದು ಕಾರ್ ಬಂದು ನಿಲ್ಲತ್ತೆ. ಆ ಕಾರಲ್ಲಿ ಇರೋದು ಯಾರು ಏನು ಅಂತ ಗೊತ್ತಿಲ್ಲ. ಕಾರ್ ಲಿಟ್ಟ ಹುಡುಗಿ ಮೇಲೆ ಬಿದ್ದಿದ ತಕ್ಷಣ ಹುಡುಗಿ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ತಾಳೆ. ಬಟ್ ಯಾರು ಮಾತಾಡ್ಕೊಳ್ತಾ ಇಲ್ಲ. ಒಂದ್ 2 ನಿಮಿಷಕ್ಕೆ ಸೈಲೆನ್ಸ್ ಆಗಿ ಮಾತ್ರ ಇರತ್ತೆ ಅಷ್ಟೇ. ಇನ್ನೊಂದ್ 2 ನಿಮಿಷದಲ್ಲಿ ಆ ಕಾರ್ ಅಲ್ಲಿಂದ ಹೊರಡ್ತು. ಈಗ ಅಲ್ಲಿ ನಿಂತ್ಕೊಂಡಿರೋ ಹುಡುಗಿ ಕಾಣಿಸ್ತಾ ಇಲ್ಲ. ಈಗ ಇನ್ನೊಂದ್ ಕಡೆ ಇನ್ನೊಂದ್ ಊರಲ್ಲಿರೋ ನಮ್ ಹೀರೋನ ತೋರಿಸ್ತಾರೆ. ಈ ಮೂವಿಯಲ್ಲಿ ಕೂಡ ನಮ್ ಹೀರೋ ಒಬ್ಬ ಬಾಕ್ಸಿಂಗ್ ಕೋಚೆ, ಒಂದು ಬಾಕ್ಸಿಂಗ್ ಕ್ಲಬ್ ಅಲ್ಲೇ ವರ್ಕ್ ಮಾಡ್ತಾ ಇರೋದು. ಎಲ್ಲಾ ವಿಷಯದಲ್ಲೂ ಎಲ್ಲಾ ಜಾಗದಲ್ಲೂ ಪಾಲಿಟಿಕ್ಸ್ ಅಲ್ವಾ. ಸ್ಕೂಲ್ ಅಂತ ಬರ್ಲಿ, ಕಾಲೇಜ್ ಅಂತ ಬರ್ಲಿ, ಅದು ಸ್ಪೋರ್ಟ್ಸ್ ಕೂಡ ಆಗಿರ್ಬೋದು, ಎಲ್ಲಾ ಹತ್ರ ಪಾಲಿಟಿಕ್ಸ್ ನಡೆಸ್ತಾರೆ. ಆತರ ಇವತ್ತು ಇವ್ರು ಬಾಕ್ಸಿಂಗ್ ವಿಷಯದಲ್ಲಿ ಕೂಡ ಮೀನ್ಸ್ ಆ ಕ್ಲಬ್ ಅಲ್ಲಿ ಕೂಡ ಏನೋ ಒಂದು ಪಾಲಿಟಿಕ್ಸ್ ನಡೆದಿದೆ. ಆ ವಿಷಯ ನಮ್ ಹೀರೋಗೆ ಇಷ್ಟ ಆಗಿಲ್ಲ. ಅಂದ್ರೆ ಏನೋ ಚೀಟಿಂಗ್ ಕೆಲಸ ಮಾಡಿರ್ತಾರೆ, ಅದು ನಮ್ ಹೀರೋಗೆ ಗೊತ್ತಾಗೋಯ್ತು. ನೀವು ನಿಮ್ ಬಾಕ್ಸಿಂಗ್ ಕ್ಲಬ್ ಈ ತರ ಚೀಟ್ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳೋ ಕೆಲಸ ನಾನ್ ಮಾಡೋದಿಲ್ಲ, ನಾನ್ ಇನ್ಮೇಲೆ ಕೆಲಸನೇ ಮಾಡೋದಿಲ್ಲ, ನಾನು ಈ ಜಾಗ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿ ಆ ಜಾಗದಲ್ಲೇ ಕೆಲಸನೂ ಬಿಟ್ರು, ಊರು ಬಿಟ್ರು. ನಮ್ ಹೀರೋ ಈಗ ಬೇರೊಂದು ಸ್ಕೂಲ್ ಅಲ್ಲಿ ಪಿಟಿ ಟೀಚರ್ ಆಗಿ ಜಾಯ್ನ್ ಆಗಕ್ಕೆ ಅಂತ ಹೋಗ್ತಾ ಇರೋದು. ಇಲ್ಲಾದ್ರೂ ನನ್ ಫ್ಯೂಚರ್ ಚೆನ್ನಾಗಿರ್ಲಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೇನೆ, ಇದು ನಾನು ನಿನ್ ಪಕ್ಕದಲ್ಲೇ ಇದ್ದೀನಿ ಮಗನೆ ಅಂತ ಹೇಳಿ ದೇವ್ರ ಆಶೀರ್ವಾದ ಕೊಟ್ಟಂಗೆ ಪಾಪ ಅರ್ಧ ದಾರಲ್ಲಿ ಅವ್ನ್ ಕಾರು ಪಂಚರ್ ಆಗಿ ನಿಂತೋಯ್ತು. ಏನೋ ಇದು ನನಗ್ ಬಂದಿರೋ ಕರ್ಮ, ಎಲ್ಲ ಒಳ್ಳೇದಾಗತ್ತೆ ಅಂತ ಹೋದ್ರೆ ಸ್ಟಾರ್ಟಿಂಗ್ ಈ ತರ ಅಡ್ಡ ಆಗ್ತಾ ಇದೆ ಅಲ್ವಾ ಅಂತ. ಅದಾದ್ಮೇಲೆ ಒಂದು ಮೆಕ್ಯಾನಿಕ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಈ ತರ ಗಾಡಿನ ಟೋ ಮಾಡ್ಕೊಂಡು ಹೋಗಿ ಬನ್ನಿ ಅಂತ ಹೇಳಿ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಆ ಟೈಮಲ್ಲಿ ಅಲ್ಲಿ ಕೆಲವೊಂದು ಮಿಸ್ಸಿಂಗ್ ಪೋಸ್ಟರ್ಸ್ ನ ಹಾಕಿರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಬ್ರಿಡ್ಜ್ ಮೇಲೆ ನೋಡಿದ್ವಲ್ಲ ಹುಡುಗಿ, ಆ ಹುಡುಗಿನೇ ಮಿಸ್ ಆಗಿರೋದು ಅಂತ ಪೋಸ್ಟರ್ ಹಾಕಿರೋದು. ಅದನ್ನ ನೋಡಿ ನಮ್ ಹೀರೋ ತುಂಬಾನೇ ಫೀಲ್ ಮಾಡ್ತಾನೆ. ಅಯ್ಯೋ ಪಾಪ ಹುಡುಗಿ ಯಾರೆತ್ ಮಗುನೋ ಏನೋ ಮಿಸ್ ಆಗ್ಬಿಟ್ಟಿದ್ದಾಳೆ ಅಂತ ತುಂಬಾನೇ ಫೀಲ್ ಮಾಡ್ತಾನೆ. ಅದಾದ್ಮೇಲೆ ಸ್ವಲ್ಪ ತಲೆ ಮೆಕ್ಯಾನಿಕ್ ಕೂಡ ಬಂದ್ಬಿಟ್ರು, ಕಾರ್ನ ಟೋ ಮಾಡ್ಕೊಂಡು ಹೋಗ್ತಾ ಇರೋದು. ಊರೊಳಗಡೆ ಕೂಡ ಬಂದ್ಬಿಟ್ರು. ಈಗ ಅವ್ರು ಬಂದಿರೋದು ಒಂದು ವಿಲೇಜ್ ಸೈಡ್ ಅಂತಾನೆ ಇಟ್ಕೊಳ್ಳಿ. ಈಗ ಜಾಗಕ್ಕೆ ಅವ್ರ ಕಾರ್ ಬಂದಿದ್ದಾಯ್ತು. ನಮ್ ಹೀರೋ ಯಾರತ್ರ ಫೋನ್ ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ದೂರದಲ್ಲಿ ಕೆಲವು ಹುಡುಗಿರ್ ಬಂದು ಜಗಳ ಮಾಡ್ಕೊಂತಾ ಇರ್ತಾರೆ. ಅದ್ರಲ್ಲಿ ರೆಡ್ ಕಲರ್ ಡ್ರೆಸ್ ಹಾಕೊಂಡಿದ್ದಾಳಲ್ಲ, ಈ ಹುಡುಗಿ ಹೆಸರು ಯೋಜನ್ ಅಂತ. ಈಗ ಕಾಣೆ ಆಗಿದ್ದಾಳಲ್ವಾ, ಆ ಹುಡುಗಿಯ ಕ್ಲೋಸ್ ಫ್ರೆಂಡ್. ಇನ್ನು ಹೇಳ್ಬೇಕಂದ್ರೆ ಈ ಹುಡುಗಿನ ಫಿಲ್ಮ್ ಅಲ್ಲಿ ಹೀರೋಯಿನ್ ತರ ನಾವ್ ಯೋಜನ್ ಅಂತಾನೆ ಕರೆಯೋಣ. ಈ ಹುಡುಗಿ ಅವ್ರ ಫ್ರೆಂಡ್ ಕಾಣೆ ಆಗಿದ್ದಾಳೆ ಅಂತ ಹೇಳಿ ತುಂಬಾನೇ ಕಾಳಜಿಯಿಂದ ಹುಡ್ಕೋದು, ಅವ್ರ ಹತ್ರ ವಿಚಾರಣೆ ಮಾಡೋ ಕೆಲಸದಲ್ಲಿ ಇರ್ತಾಳೆ. ಈ ತರ ಮಾಡ್ತಾ ಇರೋದನ್ನ ಹುಡುಗಿರೆಲ್ಲ ಬಂದು ಗೆಲಿ ಮಾಡ್ತಾ ಇರೋದು. ಇವರೆಲ್ಲ ಒಂದೇ ಸ್ಕೂಲ್ ಸ್ಟೂಡೆಂಟ್ಸ್ ಅಂತ ಕಾಣುತ್ತೆ. ಅವರು ಗೆಲಿ ಮಾಡ್ತಾ ಇರೋದು, ಅದಕ್ಕೆ ಅಲ್ಲಿ ಜಗಳ ನಡೀತಾ ಇರೋದು. ಈ ಜಾಗಕ್ಕೆ ನಮ್ ಹೀರೋ ಬಂದ್ಬಿಟ್ಟು ಏನೋ ಹುಡುಗಿರ್ ಜಗಳ ಮಾಡ್ತಾ ಇದಾರೆ, ಸಮಾಧಾನ ಮಾಡೋಣ ಅಂತ ಬರ್ತಾನೆ. ಆದ್ರೆ ಯಪ್ಪ ಎಷ್ಟ್ ದೊಡ್ಡವನು, ಅಟ್ಲೀಸ್ಟ್ ಒಂದು ಆರ್ಮ್ಸ್ ನೋಡಾದ್ರೂ ಭಯ ಪಡಲ್ವಾ. ನಮ್ ಹೀರೋನೇ ಗೆಲಿ ಮಾಡ್ಬಿಡ್ತಾರೆ. ಈ ಹುಡುಗಿರ್ ನೋಡಕೊಳ್ಳೆ ಬ್ಲೀಚ್ ಹಾಕ್ಬಿಸಿದಂಗಿದ್ದಾರೆ. ನಮ್ ಹೀರೋನೇ ಗೆಲಿ ಮಾಡ್ತಾ ಇರ್ತಾರೆ. ಇಲ್ಲಿ ಹುಡುಗಿರ್ ಜಗಳ ಮಾಡ್ಕೊಂಡಿದ್ರೆ ನಿನ್ಗೇನ್ ಕೆಲ್ಸ, ನೀನೇನಕ್ ಸುಮ್ನೆ ತರ ಬಂದು ಮುಗ್ ದುರಿಸ್ತೀಯ ಅಂತ ಬೈದ್ ಬಿಡ್ತಾರೆ. ನಮ್ ಹೀರೋಗೆ ಟೆನ್ಷನ್ ಆಗೋಯ್ತು. ಹೆಣ್ಮಕ್ಳು ಪಂಚಾಯತಿ ಮಾಡೋಣ ಅಂತ ಬಂದ್ರೆ ನನ್ಗೆ ಅವಮಾನ ಮಾಡಿ ಕಳಿಸ್ತಾರೆ, ಹೆಂಗಾದ್ರು ಸೈರಿ ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು. ಆಪೋಸಿಟ್ ಅಲ್ಲಿ ಒಬ್ಬ ಪೊಲೀಸ್ ಅವ್ನು ಬರ್ತಾನೆ. ಆಕ್ಚುಲಿ ನಮ್ ಹೀರೋಗೆ ಗೊತ್ತಿರೋನೆ. ಇನ್ನು ಹೇಳ್ಬೇಕಂದ್ರೆ ನಮ್ ಹೀರೋ ಹತ್ರ ಜಿಮ್ ಅಲ್ಲಿ ಟ್ರೈನಿಂಗ್ ತಗೊಂಡಿರೋನು. ಆ ಪೊಲೀಸ್ ಅವ್ನು ಬಂದು ನಮ್ ಹೀರೋ ಹತ್ರ ತುಂಬಾ ಖುಷಿಯಾಗಿ ನಗ್ನಗ್ತಾ ಮಾತಾಡ್ತಾನೆ. ಇವಾಗ ಇನ್ನೊಂದ್ ಕಡೆ ಯೋಜನ್ನ ತೋರಿಸ್ತಾರೆ. ಆ ಹುಡುಗಿಗೆ ಕಾಣೆ ಆಗಿದ್ದಾಳಲ್ಲ, ಅವ್ರ ಫ್ರೆಂಡ್ ಅವ್ರ ಮನೆಗೆ ಹೋಗಿರೋದು. ಆ ಹುಡುಗಿಗೆ ಅಪ್ಪ ಅಮ್ಮ ಅಂತ ಯಾರು ಇಲ್ಲ, ಅವ್ರ ಅಜ್ಜಿ ಒಬ್ರೆ. ಆ ಅಜ್ಜಿ ಓ ಅಂತ ಅಳ್ತಾ ಇರ್ತಾರೆ, ನನ್ ಮೊಮ್ಮಗಳು ಎಲ್ಲೋದ್ಲೋ ಗೊತ್ತಿಲ್ವೇ, ಇನ್ನೂ ಮನೆಗ್ ಬಂದಿಲ್ವೇ ಅಂತ. ಅವಾಗ ನಮ್ ಹೀರೋಯಿನ್ ಅಂದ್ರೆ ಯೋಜನೆ ಹೋಗಿ ಅಜ್ಜಿಗೆ ಸ್ವಲ್ಪ ಸಮಾಧಾನ ಮಾಡಿ ಮಾತಾಡ್ಕೊಂಡ್ ಬರೋದು. ಸರಿ ಅವ್ಳ ರೂಮ್ ಒಳಗಡೆ ಹೋಗೋಣ ಅಂತ ಹೇಳಿ ಆ ಹುಡುಗಿ ರೂಮ್ ಎಲ್ಲ ಸುತ್ತ ನೋಡ್ಬೇಕಾದ್ರೆ ಇವರಿಬ್ರು ಜೊತೆಗೆ ತಗೊಂಡಿರೋ ಫೋಟೋಸ್ ಎಲ್ಲ ಇರುತ್ತೆ. ಆತರ ಫೋಟೋಸ್ ಎಲ್ಲ ನೋಡಿದಾಗ ಇವರಿಬ್ರು ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿರೋದಳ ಅವಳಿಗೆ ನೆನಪು ಬರುತ್ತೆ. ಸಡನ್ ಆಗಿ ಇಷ್ಟು ದಿನ ಜೊತೆಗಿದ್ದವರೊಬ್ರು ಕಾಣೆ ಆದಾಗ ಆ ಒಂದು ಫೀಲ್ ಬರುತ್ತಲ್ವಾ, ಆತರ ತುಂಬಾನೇ ಫೀಲ್ ಮಾಡ್ತಾಳೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ತೋರಿಸ್ತಾರೆ. ನಮ್ ಹೀರೋ ಇಲ್ಲಿ ಬಂದಿದೆ ಒಂದು ಸ್ಕೂಲ್ ಅಲ್ಲಿ ಪಿಟಿ ಟೀಚರ್ ಆಗಿ ಜಾಯ್ನ್ ಆಗಕ್ಕಲ್ವಾ. ಸೊ ಸಂತೋಷ್ ಬಗ್ಗೆ ಸ್ಕೂಲ್ ಅಲ್ಲಿ ಜಾಯ್ನ್ ಕೂಡ ಆಗ್ಬಿಟ್ಟ. ಹೋಗಿ ಪ್ರಿನ್ಸಿಪಲ್ ಹತ್ರ ಇಂಟ್ರೊಡ್ಯೂಸ್ ಎಲ್ಲ ಕೂಡ ಆಗ್ಬಿಟ್ಟ. ಪ್ರಿನ್ಸಿಪಲ್ ಅವ್ರಿಗೆ ಕೊಡೋ ಫಸ್ಟ್ ಕೆಲ್ಸನೇ ಸುಮಾರು ಹುಡುಗಿರ್ ಬಂದು ಇಲ್ಲಿ ಫೀಸ್ ಪೇ ಮಾಡಿಲ್ಲ ಅಂತ. ಅದು ಗರ್ಲ್ಸ್ ಸ್ಕೂಲ್, ಸುಮಾರು ಹುಡುಗಿರ್ ಫೀಸ್ ಪೇ ಮಾಡ್ಲಿಲ್ಲ, ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಬೇಕು ಅಂತ. ಓಕೆ, ಕೊಟ್ಟಿರೋ ಕೆಲಸ ಇವತ್ತು ಸೂಪರ್ ಆಗಿ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಕೈಯಲ್ಲಿ ಒಂದು ಲಿಸ್ಟ್ ಕೊಟ್ಟಿರ್ತಾರೆ, ಇಂತ ಹುಡುಗಿರು ಪೇ ಮಾಡಿಲ್ಲ ಅಂತ. ಆ ಲಿಸ್ಟ್ ನ ತಗೊಂಡು ಸ್ಟ್ರೇಟ್ ಆಗಿ ಕ್ಯಾಂಟೀನ್ ಗೆ ಹೋಗೋದು. ಕ್ಯಾಂಟೀನ್ ಅಲ್ಲಿ ತುಂಬಾ ಹುಡುಗಿರು ಇರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಒಂದೊಂದು ಹುಡುಗಿ ಹತ್ರ ನೀನ್ ಫೀಸ್ ಪೇ ಮಾಡ್ಬೇಕಮ್ಮ ಅಂತ ಹೇಳಿದ್ರೆ ಯಾರು ಕಿವಿಗೆ ಹಾಕೊಳ್ಳೋತ್ರಲ್ಲ, ಇಷ್ಟು ದೊಡ್ಡ ಮನುಷ್ಯ ಮಾತಾಡ್ತಾ ಇದೀನಿ, ನನಗೆ ಈ ತರ ಪೇಚಡಾಗಿ ಬಿಟ್ಬಿಟ್ಟಿದಿರಲ್ಲ ಅಂತ ಹೇಳಿ ಪಾಪ ಟೆನ್ಷನ್ ಆಗ್ಬಿಡ್ತಾನೆ. ಈ ತರ ಒಂದೊಂದು ಹುಡುಗಿರನ್ನ ಮಾತಾಡ್ಸ್ಕೊಂಡ್ ಬಂದಾಗ ಅಲ್ಲಿ ಯೋಜನ್ ಕೂಡ ಇರ್ತಾಳೆ. ಯೋಜನ್ ಹತ್ರ ಕೇಳ್ತಾನೆ, ಏನಮ್ಮ ನೀನು ಇದೇ ಸ್ಕೂಲೇನಾ, ನೀನು ಮತ್ತೆ ನಿನ್ ಫ್ರೆಂಡ್ ಇಬ್ರು ಇನ್ನೂ ಫೀಸ್ ಪೇ ಮಾಡಿಲ್ಲ ಅಂತ ಹೇಳ್ತಾ ಇದಾರೆ. ಈ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಕೂಡ ಇದಮ್ಮ, ಫೀಸ್ ಪೇ ಮಾಡಿಲ್ಲ ಅಂತ
ಅಂತಂದ್ರೆ ನಿಮ್ನ ಎಕ್ಸಾಮ್ಗೆ ಕೂರ್ಸಲ್ಲ, ಆದಷ್ಟು ಬೇಗ ಪೇ ಮಾಡ್ಬಿಡ್ಬಾರ್ದಾ? ಅದ್ರಲ್ಲೂ ಏನೋ ನಿಮ್ ಫ್ರೆಂಡ್ ಮಿಸ್ಸಿಂಗ್ ಅಂತೆಲ್ಲ ಹೇಳ್ತಿದ್ದಾರೆ, ಏನೋ ಎಕ್ಸಾಮ್ ಫೀಸ್ ಕಟ್ಬೇಕು, ಎಕ್ಸಾಮ್ ಅಟೆಂಡ್ ಮಾಡ್ಬೇಕಂತೆಲ್ಲ ಆದ್ರೂ ಓಡೋಗ್ಬಿಟ್ಲಾ ಏನು ಅಂತ ಸ್ವಲ್ಪ ತಪ್ಪಾಗಿ ಮಾತಾಡ್ತಾನ. ಅದರಿಂದಾನೇ ಯೋಜನ್ಗೆ ಕೋಪ ಬಂದ್ಬಿಡ್ತು. ಇಲ್ಲಿ ನೋಡಿ, ಒಬ್ಬರ ಬಗ್ಗೆ ತಿಳ್ಕೊಳ್ಳಿ, ಈ ತರ ತಪ್ಪಾಗೆಲ್ಲ ಮಾತಾಡೋ ಕೆಲಸ ಇಟ್ಕೊಂಬೇಡಿ, ಸೈಲೆಂಟ್ ಆಗಿ ನಿಮ್ ಕೆಲಸ ನೀವು ನೋಡಿ ಅಂತ ಬೈದ್ಬಿಟ್ಟು ಅಲ್ಲಿಂದ ಹೊರಟೋದ್ಲು. ನಮ್ ಹೀರೋಗ ಒಂದೇ ಬೇಜಾರು, ನಾನೇನಂತ ಕೇಳ್ದೆ ಇವಾಗ, ಆ ಹುಡುಗಿ ಎಲ್ಲೋದ್ಲು ಅಂತ ತಾನೇ ಕೇಳಿದೆ, ಅದಕ್ಕೆ ಯಾಕೆ ಈ ಹುಡುಗಿ ಹತ್ರ ಕಿರ್ಚ್ಬಿಟ್ಟು ಹೋಗ್ತಾಳೆ? ಎಲ್ಲಾ ನನ್ ಟೈಮು, ಎಲ್ಲಾ ಕೆಲಸ ಮಾಡ್ಲೇಬೇಕಲ್ವಾ? ಈ ಹುಡುಗಿರ್ನೆಲ್ಲ ಕೇಳಿದ್ರೆ ಲೆಕ್ಕಕ್ ಬರೋದಿಲ್ಲ, ಅವ್ರ ಪೇರೆಂಟ್ಸ್ ನ ಕೇಳೋಣ ಅಂತ ಒಂದೊಂದ್ ಮನೆ ಹುಡುಗಿರ ಅಡ್ರೆಸ್ ಇರತ್ತಲ್ವಾ, ಅಡ್ರೆಸ್ ನೋಡ್ಕೊಂಡು ಹೋಗಕ್ಕೆ ಶುರು ಮಾಡ್ಬಿಟ್ರು. ಆತರ ಹೊರಗಡೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಮೀಟಿಂಗ್ ನಡೀತಾ ಇರುತ್ತೆ, ಅಂದ್ರೆ ಏನೋ ಎಲೆಕ್ಷನ್ ಪ್ರಚಾರ ಏನೋ ನಡೀತಾ ಇರುತ್ತೆ, ಅದನ್ನ ಕ್ರಾಸ್ ಮಾಡ್ಕೊಂಡೆ ಹೋಗೋದು ನಮ್ ಹೀರೋ. ಆತರ ಗುಂಪತ್ರ ನಿಂತಿರ್ಬೇಕಾದ್ರೇನೆ ಆಪೋಸಿಟ್ ಅಲ್ಲಿ ಯೋಜನ್ ಹೋಗೋದನ್ನ ಗಮನಿಸ್ಬಿಟ್ಟ. ಈ ಟೈಮ್ ಹುಡುಗಿ ಸ್ಕೂಲ್ ಅಲ್ಲಿ ಇರ್ಬೇಕಲ್ಲ, ಸ್ಕೂಲ್ ಬಿಟ್ಟು ಹೊರಗಡೆ ಬಂದ್ಲು, ಹೆಂಗ್ ಬಂದ್ಲು ಅಂತ ಹೇಳಿ ಅವಳನ್ನ ಫಾಲೋ ಮಾಡ್ಕೊಂಡು ಹೋಗಿ ಶುರು ಮಾಡಿದ್ರು. ಆಕ್ಚುಲಿ ಆ ಹುಡುಗಿ ಬಂದು ಅವ್ರ ಫ್ರೆಂಡ್ ಕಾಣೆ ಆಗಿದ್ದಾಳಲ್ವಾ, ಆ ಹುಡುಗಿ ಒಂದು ನೈಟ್ ಕ್ಲಬ್ ಅಲ್ಲಿ ಪಾರ್ಟ್ ಟೈಮ್ ಆಗಿ ಜಾಬ್ ಮಾಡ್ತಾ ಇರ್ತಾಳೆ. ಅಲ್ಲೋಗ್ ಕೇಳಿದ್ರೆ ಏನಾದ್ರು ಗೊತ್ತಾಗುತ್ತೆ ಅಂತ ಅದ್ರದ್ದೊಂದು ಸ್ಟಾಂಪ್ ತರ ಇರುತ್ತೆ, ಅದನ್ನ ತಗೊಂಡು ಆ ಜಾಗಕ್ಕೆ ಹೋಗೋದು. ಇದನ್ನ ಗಮನಿಸೋ ನಮ್ ಹೀರೋ ಕೂಡ ಫಾಲೋ ಮಾಡ್ಕೊಂಡೆ ಹೋದ್ನ. ಹುಡುಗಿನೂ ಕ್ಲಬ್ ಒಳಗಡೆ ಹೋದ್ಲು, ಇವ್ರು ಕೂಡ ಹಿಂದ್ಗಡೆನೆ ಹೋಗ್ತಾರೆ. ಆತರ ಒಳಗಡೆ ಹೋಗೋ ಹುಡುಗಿ ಒಂದ್ 3 ಜನ ನೋಡ್ಬಿಟ್ರ ಹುಡುಗಿನ, ಏನಮ್ಮ ಸ್ಕೂಲ್ ಹುಡುಗಿಗೆಲ್ಲ ಇಲ್ಲೇನ್ ಕೆಲಸ, ಏನಕ್ಕೆ ಇದ್ರಲ್ಲ ಒಳಗಡೆ ಬರ್ತಾ ಇದೆ, ಇಲ್ಲೆಲ್ಲ ಬರಬಾರ್ದು, ಹೋಗು ಹೋಗು ಅಂತ ಹೇಳಿ ಒಂಥರ ಗದರ್ತಾರೆ. ಅವಾಗ ಯೋಜನ್ ಅವಳ ಕೈಯಲ್ಲಿರೋ ನೋಟಿಸ್ ನ ತೋರಿಸ್ತಾರೆ, ಇತರ ನನ್ನ ಫ್ರೆಂಡ್ ಮಿಸ್ಸಿಂಗ್ ಆಗಿದ್ದಾಳೆ, ಅವಳು ಈ ಕ್ಲಬ್ ಅಲ್ಲೇ ನೈಟ್ ಶಿಫ್ಟ್ ಮಾಡ್ತಾ ಇದ್ಲು, ಅಂದ್ರೆ ಪಾರ್ಟ್ ಟೈಮ್ ಆಗಿ ಜಾಬ್ ಮಾಡ್ತಾ ಇದ್ಲು, ಹುಡುಗಿ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ, ಏನಾದ್ರು ವಿಷಯ ಗೊತ್ತಾ ಅಂತ ತುಂಬಾ ಡೀಸೆಂಟ್ ಆಗಿ ಕೇಳ್ತಾಳೆ. ಬಟ್ ಇವರೆಲ್ಲ ಹೆಂಗ್ಸರ ಹತ್ರನೇ ವೀರ ತೋರ್ಸೋದು ಅಂತ ಕಾಣುತ್ತೆ. ನಮ್ ಹೀರೋಯಿನ್ ಮೇಲೆ ಸೌಂಡ್ ಕೊಡ್ತಾ ಇರ್ತಾರೆ, ನಾನು ಹೇಳ್ದೆ ತಾನೆ ಸ್ಕೂಲ್ ಮಕ್ಕಳೆಲ್ಲ ಇಲ್ಲಿ ಬರಬಾರ್ದು ಅಂತ, ಹೋಗು ಹೋಗು ಅಂತ ಹೇಳಿ ಆಲ್ಮೋಸ್ಟ್ ಹುಡುಗಿನ ಹೊಡಿಯೋ ತರನೇ ಹೊರಟೋದ್ರು. ಅವಾಗ ನಮ್ ಹೀರೋ ಎಂಟ್ರಿ ಬಂದಿದ್ದೆ, ಒಂದ್ ಸೌಂಡ್ ಕೊಡ್ತಾನೆ, ನೋಡಿ ಚಿಕ್ಕ ಮಕ್ಕಳನ್ನ ಹೊಡಿತೀರಾ ಅಂತ. ನಮ್ ಹೀರೋ ಯಾರು ಏನ್ ಕೆಲಸ ಮಾಡ್ತಾ ಇದ್ದ ಇದಕ್ ಮುಂಚೆ ಅಂತ ಗೊತ್ತಿಲ್ದೆ ಪಾಪ ಕಾಲ್ ಕೆರ್ಕೊಂಡು ಅವನ ಹತ್ರ ಜಗಳಕ್ಕೆ ಹೋಗ್ತಾರೆ. ಸುಮ್ನೆ ಇರ್ತಾನೆ ನಮ್ ಹೀರೋ, ನೋಡೋಷ್ಟು ನೋಡ್ದವನು. ಈಗ ಇವನೊಂದು ಅವಾಜ್ ಆಗ್ತಾನೆ, ಏನೋ ಜಗಳ ಮಾಡ್ಬೇಕಂತ ಅನ್ಕೊಂಡಿದ್ಯಾ, ಫೈಟ್ ಮಾಡು, ನಾನು ರೆಡಿನೇ, ಆದ್ರೆ ಲಾಸ್ ನನಗಲ್ಲ ನಿನಗೆ ಅಂತ ಹೇಳಿ ಅವ್ನು ಬೇಸ್ ವಾಯ್ಸ್ ಅಲ್ಲಿ ಹೇಳೋನು ಕಣ್ಣಲ್ಲೇ ಫೈಟ್ ಆಗ್ತಾನೆ. ನೋಡಿ ಅಷ್ಟಿದ್ರು ನೋಡಿ ಎದುರುಗಡೆ ಇರೋರು ಭಯ ಪಟ್ಬಿಟ್ರು. ಗುರು ಇಷ್ಟಕ್ಕಲ್ಲ, ಕರ್ಕೊಂಡೋಗಿ ತಂಗಿನೇ, ನೀವು ಕರ್ಕೊಂಡೋಗಿ, ನಾನೇನು ಮಾತಾಡಲ್ಲ, ಕರ್ಕೊಂಡೋಗಿ ಅಂತ ಹೇಳಿ ನೈಸಾಗಿ ಕಳಿಸ್ಬಿಟ್ಟ. ಅಪ್ಪಾಡಿ ಅಂತ ಇವ್ರಿಗೆ ಸಮಾಧಾನ. ನಮ್ ಹೀರೋ ಕೂಡ ಹುಡುಗಿನ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆಪೋಸಿಟ್ ಅಲ್ಲೇ ಈ ಕ್ಲಬ್ಗೆ ಓನರ್, ಇವನೇ ವಿಲ್ಲನು, ಅವ್ನ್ ಕೂಡ ನಮ್ ಹೀರೋನ ಗಮನಿಸ್ತಾ, ಬಟ್ ಏನು ಮಾತಾಡ್ಕೊಳ್ಳಲ್ಲ, ಸೈಲೆಂಟ್ ಆಗಿ ಒಳಗಡೆ ಹೊಟ್ಟೋದ್ರು. ನಮ್ ಹೀರೋನು ಯೋಜನ ಕರ್ಕೊಂಡು ಹೊರಗಡೆ ಹೊಟ್ಟೋದ. ಆದ್ರೆ ವಿಲನ್ ಬಂದು ನಮ್ ಹೀರೋನ ನೋಡಿ ಗುರಾಯಿಸ್ಕೊಂಡೇ ಹೋಗ್ದ. ನಮ್ ಹೀರೋ ಇವಾಗ ಸರಿ ಆಯ್ತು ನಾನೇ ಡ್ರಾಪ್ ಮಾಡ್ತೀನಿ ಬಾಮ ಅಂತ ಯೋಜನ್ ನಂಗೆ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಹೀರೋ ಕೇಳ್ತಾನೆ, ಏನಮ್ಮ ನಿನ್ ಪ್ರಾಬ್ಲಮ್, ಏನಕ್ಕೆ ಇಷ್ಟೊತ್ತಲ್ಲ ನೀನ್ ಆ ಕಡೆ ಹೋಗ್ತೀಯಾ, ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೆಂಗ್ ಹೇಳು, ಇದನ್ನೆಲ್ಲ ಡೀಲ್ ಮಾಡೋದಕ್ಕೆ ಅಂತ ಪೊಲೀಸ್ ಸ್ಟೇಷನ್ ಗಳಿದಾವೆ, ಫಸ್ಟ್ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಆಗೋ ಕೆಲಸನ ನೋಡು ಅಂತಂದಾಗ ಇವಳಿಗೆ ಕೋಪ ಬಂದ್ಬಿಡ್ತು. ನಿಮಗ್ ಗೊತ್ತಾ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ, ಎಷ್ಟೋ ಸತಿ ಕೊಡಕ್ಕೆ ಅಂತ ಹೋದ್ರೆ ಅವ್ರ ಕಂಪ್ಲೇಂಟ್ ತಗೊಳಕ್ಕೆ ರೆಡಿ ಆಗಿಲ್ಲ, ನಾನೇನ್ ಮಾಡಕ್ಕಾಗತ್ತೆ, ಅದಕ್ಕಂತ ನಾನು ಸುಮ್ನೆ ಕೂತ್ಕೊಂಡಿರ್ಲ, ನನ್ ಫ್ರೆಂಡ್ ನಾನು ಹುಡುಕ್ಲೇಬೇಕು, ಅವಳು ಎಲ್ಲಿದ್ದಾಳೆ ಏನು ಅಂತ ನನಗೆ ಗೊತ್ತಾಗ್ಲೇಬೇಕು, ಅದಕ್ಕೋಸ್ಕರ ನಾನು ಹುಡುಕ್ತಾ ಇರೋದು ಅಂದಾಗ ಹೀರೋ ಕೂಡ ಕೆಲವೊಂದು ಅಡ್ವೈಸ್ ನ ಹಾಕ್ತಾರೆ. ಬಟ್ ಅವ್ಳಿಗೆ ಅದು ಇಷ್ಟ ಆಗಲ್ಲ. ಸುಮ್ನೆ ಕಾರ್ನ ನಿಲ್ಲಿಸ್ತೀರಾ, ಇಲ್ಲೇ ನಿಲ್ಸಿ, ಇಲ್ಲೇ ಪಕ್ಕದಲ್ಲಿ ಮನೆ ನಾನು ನಡ್ಕೊಂಡೆ ಹೋಗ್ತೀನಿ, ನಿಮ್ ಅಡ್ವೈಸು ಮತ್ತೆ ನಿಮ್ ಡ್ರಾಪ್ ನನ್ಗೇನ್ ಬೇಕಾಗಿಲ್ಲ ಅಂತ ಹೇಳಿ ಫೋರ್ಸ್ಫುಲ್ ಆಗಿ ಕಾರ್ನ ನಿಲ್ಸ್ಬಿಟ್ಟು ಅವ್ಳಿಗಿನ ಅಲ್ಲಿಂದ ಇಳಿದ್ಬಿಟ್ಲು. ನಮ್ ಹೀರೋ ಕೂಡ ನಾನೇನ್ ಮಾಡಕ್ಕಾಗತ್ತೆ, ಒಳ್ಳೇದ್ ಹೇಳಿದ್ರೆ ಕೂಡ ಕೇಳೋ ಕಾಲ ಅಲ್ಲ ಇದು ಅಂತ ಹೇಳಿ ಅವ್ನ್ ಪಾಡ್ಗೊಂಡ್ ಕಾರ್ ತಗೊಂಡ್ ಅಲ್ಲಿಂದ ಹೊರಟೋದ. ಇವಾಗ ಇರೋದು ಮುಖ್ಯವಾದ ಟ್ವಿಸ್ಟ್. ಯೋಜನ್ ಬಂದು ಹಂಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಒಂದು ಕಾರ್ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಾರ್ಮಲ್ ಕಾರ್ ಅಂತಾನೆ ಅವಳು ಅನ್ಕೊಳ್ಳೋದು, ಆದ್ರೆ ಕಾರ್ ಇಳಿದು ಬಂದವನೊಬ್ಬ ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡಿರ್ತಾನೆ, ಸ್ಪೀಡ್ ಆಗಿ ಅವಳನ್ನ ಓಡಿಸ್ಕೊಂಡ್ ಬರ್ತಾನ. ಅವಳು ಭಯ ಪಟ್ಕೊಂಡು ಓಡೋಗ್ತಾಳೆ, ಬಟ್ ತಪ್ಪಿಸ್ಕೊಳಕ್ ಆಗಲ್ಲ. ಅವಳಿಗೆ ಒಂದು ಕರೆಂಟ್ ಶಾಕ್ ನ ಕೊಟ್ಟು ಅವಳಿಗೆ ಜ್ಞಾನ ತಪ್ಪೋ ತರ ಮಾಡ್ಬಿಟ್ಟ. ಅವಳು ನೆತ್ತಿ ಕಾರ್ ಡಿಕ್ಕಿಗೆ ಹಾಕೋಬೇಕು ಅಂತ ನೋಡ್ತಾನೆ. ಇದೇ ಟೈಮ್ ಅಲ್ಲಿ ನಮ್ ಹೀರೋ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯೋಜನ್ ಫೋನ್ ಬಿಟ್ಬಿಟ್ಟಿರೋದನ್ನ ಗಮನಿಸ್ತಾ, ಸಿರಿಯ ಫೋನ್ ಅವಳಿಗೆ ರಿಟರ್ನ್ ಕೊಡೋಣ ಅಂತ ಕಾರ್ನ ರಿಟರ್ನ್ ಎತ್ಕೊಂಡ್ ಬರ್ತಾ ಇರ್ತಾರೆ. ಇನ್ನೇನ್ ಹತ್ರವರೆಗೂ ಬಂದ, ಇದನ್ನ ಗಮನಿಸೋ ಆ ಕಿಡ್ನಾಪರು ಓಕೆ ಯಾರೋ ಬಂದ್ಬಿಟ್ರು ಅಂತ ಹೇಳಿ ಹುಡುಗಿನಲ್ಲೇ ಬಿಟ್ಬಿಟ್ಟು ಅವ್ನ್ ಪಡ್ಗೊಂಡ್ ಕಾರ್ ತಗೊಂಡ್ ಅಲ್ಲಿಂದ ಹೊರಟೋದ. ಹತ್ರ ಬಂದ್ಮೇಲೆ ನಮ್ ಹೀರೋ ಗಮನಿಸೋದು ಅಲ್ಲಿ ಯೋಜನ್ ಜ್ಞಾನ ತಪ್ಪಿ ಬಿದ್ದಿದ್ದಾಳೆ ಅಂತ. ಈ ಟೈಮಲ್ಲಿ ಅವನ್ನ ಫಾಲೋ ಮಾಡೋದಕ್ಕಿಂತ ಈ ಹುಡುಗಿನ ಕಾಪಾಡೋದೇ ಇಂಪಾರ್ಟೆಂಟ್ ಅಂತ ನಮ್ ಹೀರೋನೇ ಕಾರ್ ಇಳಿದು ಬಂದು ಯೋಜನ್ ಅಂತ ಎಬ್ಬಿಸ್ತಾನೆ. ಹುಡುಗಿ ಎದ್ದೇಳೋ ಸ್ಥಿತಿಯಲ್ಲಿ ಇಲ್ಲ. ನೆಕ್ಸ್ಟ್ ಮಿನಿಟ್ ಹುಡುಗಿನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ಬಿಟ್ಟ. ಆಮೇಲೆ ಅಲ್ಲಿ ಪೊಲೀಸ್ ಅವರೆಲ್ಲ ಇರ್ತಾರೆ. ಹೀರೋಗೆ ಡೌಟ್, ನಮ್ ಹೀರೋ ಜೊತೆ ಒಂದು ಫ್ರೆಂಡ್ ಪೊಲೀಸ್ ಮಾತಾಡ್ತಾನಲ್ವಾ, ಅವನ ಹತ್ರ ಕೇಳ್ತಾರೆ, ಏನು ಈ ಮಿಸ್ಸಿಂಗ್ ಕೇಸ್ ಅಲ್ಲ, ಏನಕ್ಕೆ ಇತ್ರ ಪೊಲೀಸ್ ಅವ್ರಿಗೆ ಕೇಸ್ ನೆಲ್ಲ ತಗೊಳ್ಳೋದಿಲ್ಲ ಅಂತಂದಾಗ ಅವ್ರು ಹೇಳ್ತಾರೆ, ಮಿಸ್ಸಿಂಗ್ ಕೇಸ್ ಅಲ್ಲ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಬಂದು ಫೈಲ್ ಮಾಡ್ಬೇಕು, ಬೇರೆಯವರೆಲ್ಲ ಬಂದು ಕೇಸ್ ನ ಕೊಟ್ರೆ ಅದು ತಗೊಳ್ಳೋದಿಲ್ಲ, ಅದು ನಮ್ ರೂಲ್ಸ್. ಇದುವರೆಗೂ ಫ್ಯಾಮಿಲಿ ಮೆಂಬರ್ಸ್ ಯಾರು ಬಂದು ಈ ತರ ಕೇಸ್ ನ ಫೈಲ್ ಮಾಡ್ಲಿಲ್ಲ, ಸೊ ನಾವು ಕಂಪ್ಲೇಂಟ್ ಕೂಡ ತಗೊಳಕ್ ಆಗಲ್ಲ ಅಂತ ಹೇಳ್ಬಿಟ್ರು. ಹೀರೋಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಡೇನೆ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಕಾಣೆ ಆದ್ಲಲ್ಲ, ಅವ್ರ ಅಜ್ಜಿ ಹತ್ರ ಹೋಗ್ಬಿಟ್ಟು ಇವರೇ ಒಂದು ಕಂಪ್ಲೇಂಟ್ ನ ಬರ್ದು ಅಜ್ಜಿ ಹತ್ರ ಸೈನ್ ಮಾಡಿಸ್ಕೊಳ್ತಾರೆ. ಅವ್ರಿಗೆ ನಡಿಯಕ್ ಆಗೋದಿಲ್ಲ. ಅದರಿಂದ ನಮ್ ಹೀರೋ ಕಂಪ್ಲೇಂಟ್ ಅಲ್ಲಿ ಅಜ್ಜಿ ಹತ್ರ ಸೈನ್ ಮಾಡಿಸ್ಕೊಂಡು ಇದನ್ನೇ ತಗೊಂಡೋಗಿ ಆ ಪೊಲೀಸ್ ಫ್ರೆಂಡ್ ಒಬ್ರು ಇದ್ರಲ್ಲ ಅವ್ರ ಹತ್ರ ಕೊಡ್ತಾರೆ, ತಗೊಳ್ಳೋ ಕಂಪ್ಲೇಂಟ್ ಅಂತ. ಅವನ ಕಂಪ್ಲೇಂಟ್ ತಗೊಂಡು ನಮ್ ಹೀರೋಗೆ ಒಂದು ಅಡ್ವೈಸ್ ನ ಹಾಕ್ತಾನೆ, ಗುರು ನಿನಗ್ ಬೇಡದೇ ಇರೋ ಕೆಲಸ ಅಲ್ಲ, ಇದ್ರಲ್ಲೆಲ್ಲ ಯಾಕೆ ತಲೆ ತೋರಿಸ್ತೀಯಾ, ನೀನಾಯ್ತು ಕೆಲಸ ಆಯ್ತು ಅಂತ ಇರಬಾರ್ದು ಅಂದಾಗ ನಮ್ ಹೀರೋಗೆ ಟೆನ್ಷನ್ ಆಗೋಯ್ತು. ಏನ್ ಇವಾಗ ನೀನ್ ಕಂಪ್ಲೇಂಟ್ ತಗೊಂತೀಯ ಅಥವಾ ನಾನು ಪೊಲೀಸ್ ಸ್ಟೇಷನ್ ಒಳಗಡೆ ಬರ್ಬೇಕಾ ಅಂತ ಒಂದು ಆವಾಜ್ ಹಾಕಿದ ತಕ್ಷಣ ಅವನೇ ಭಯ ಪಟ್ಬಿಟ್ಟ. ಬೇರೆ ಏನ್ ಮಾಡೋದು, ಬಿಟ್ರೆ ಎಪ್ಪ ಹೊಡೆದಾಕ್ಬಿಡ್ತಾನೆ ಅಂತ ಹೇಳಿ ಸರಿ ಆಯ್ತು ತಗೊಂಡ್ ಹೋಗ್ತೀನಿ ಅಂತ ಕಂಪ್ಲೇಂಟ್ ನ ತಗೊಂತಾನೆ. ಕಂಪ್ಲೇಂಟ್ ತಗೊಂಡೋಗಿ FIR ಕೂಡ ಹಾಕ್ಬಿಟ್ಟ. ಈ ವಿಷಯ ಪೊಲೀಸ್ ಹೆಡ್ಗೆ ಗೊತ್ತಾಗಿದ ತಕ್ಷಣ ಆಯಪ್ಪ ಇವ್ ಪೊಲೀಸ್ ಫ್ರೆಂಡ್ಗೆ ಕಾಲ್ ಮಾಡ್ಬಿಟ್ಟು ಸರಿಯಾಗಿ ಬೈತಾರೆ, ಯಾವನ್ನ ಕೇಳ ನೀನ್ ಫೇಲ್ ಮಾಡ್ದೆ ಕೇಸ್ನ, ಯಾರನ್ನ ಕೇಳ್ಬಿಟ್ಟು ಹುಡುಗಿ ಕೇಸ್ನ ತಗೊಂಡೆ, ನಿನ್ಗೇನ್ ಬದುಕ್ಬೇಕು ಅಂತ ಇಲ್ವಾ, ಮರ್ಯಾದೆಗೆ ನಾನು ಆಫೀಸ್
ಒಳಗಡೆ ಬರೋಷ್ಟ್ರಲ್ಲಿ ಆ ಪೇಪರ್ ನ ಕಿತ್ತಾಕ್ಬಿಟ್ಟಿರ್ಬೇಕು, ಆ FIR ಇರಬಾರ್ದು, ಇಲ್ಲಾಂದ್ರೆ ಅಷ್ಟೇ ನೀನ್ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈತಾ ಇರ್ತಾನೆ. ಪಾಪ ಈ ಪೊಲೀಸ್ ಫ್ರೆಂಡ್ ಏನ್ ಮಾಡಕ್ಕಾಗತ್ತೆ, ಈ ತರ ಒಂದ್ ಇಕ್ಕಟ್ಟಲ್ಲಿ ಬಂದ್ ಸಿಕ್ಕಾಕೊಂಡ್ಬಿಟ್ನಲ್ಲ ಅಂತ ಟೆನ್ಷನ್ ಆಗ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ ಆಸ್ ಯೂಶುವಲ್ ಸ್ಕೂಲ್ಗೆ ಕೆಲ್ಸಕ್ಕೆ ಅಂತ ಹೋಗಿರ್ತಾನೆ. ಅಲ್ಲಿ ಲೇಡೀಸ್ ಟಾಯ್ಲೆಟ್ ಕಡೆಯಿಂದ ಫುಲ್ ಆಗಿ ವಿಂಡೋ ಕಡೆಯಿಂದ ಹೊಗೆ ಎಲ್ಲ ಬರ್ತಾ ಇರುತ್ತೆ. ಏನಪ್ಪಾ ಇದು ಹೊಗೆ ಅಂತ ನೋಡಿದ್ರೆ ಒಳಗಡೆ ಒಂದು 4 ರೌಡಿ ಗರ್ಲ್ಸ್ ಸ್ಮೋಕ್ ಮಾಡ್ತಾ ಇರ್ತಾರೆ. ಇದ್ರೆ ನೋಡಿ ಟೆನ್ಷನ್ ಆಗ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಅವ್ರಿಗೊಂದು ಆವಾಜ್ ಆಗ್ತಾನೆ, ನಾನ್ ಇರೋ ಜಾಗದಲ್ಲಿ ಇಂತ ಕೆಲ್ಸನ ಅಂತ ಹೇಳಿ. ಬೆಳಗ್ಗೆ ಮಳೆ ಬಂದಾಗ ಮೊಳಕೆ ಬಂದಿರೋ ಆಳಿಂಬೆ ಇದ್ದಂಗಿದ್ದೀರಾ, ಸ್ಮೋಕ್ ಮಾಡ್ತಾ ಇದೀರಾ, ಸ್ಮೋಕ್ ಮಾತ್ರನಾ ಅಥವಾ ಬೇರೆ ಏನಾದ್ರು ಕೆಲಸ ಮಾಡ್ತಾ ಇದೀರಾ ಅಂತ ಹೇಳಿ ನಮ್ ಹೀರೋ ಒಂದೊಂದು ಟಾಯ್ಲೆಟ್ ಆಗಿ ತೆಗೆದು ನೋಡ್ಕೊಂಡ್ ಬರ್ತಾ ಇರ್ತಾನೆ. ಹೇಳಿ ಕೇಳೋದವ್ರು ಲೇಡೀಸ್ ಟಾಯ್ಲೆಟ್ ಒಳಗಡೆ ಹೋಗೋದೇ ತಪ್ಪು, ಬಟ್ ಹೆಂಗೋ ಧೈರ್ಯ ಮಾಡ್ಕೊಂಡು ಒಳಗಡೆ ಎಲ್ಲ ಹುಡುಕ್ತಾನೆ. ಆತರ ಹುಡುಕ್ತಾ ಇರ್ಬೇಕಾದ್ರೆ ಅವ್ನ ಕೈಯಿಂದ ಜಾರಿ ಒಂದು ಸ್ಯಾನಿಟೈಸರ್ ಬಾಟಲ್ ಕೆಳಗಡೆ ಬಿದ್ದೋಯ್ತು. ಅದನ್ನ ಎತ್ತಣ ಅಂತ ಬಂದು ನೋಡೋಷ್ಟಲ್ಲ ಹುಡುಗಿರೆಲ್ಲ ಅಲ್ಲಿಂದ ಎಸ್ಕೇಪ್. ಇವ್ನು ಕೂಡ ಸ್ಯಾನಿಟೈಸರ್ ಬಾಟಲ್ ನ ಆ ಜಾಗದಲ್ಲೇ ಇಡೋಣ ಅಂತ ಒಳಗಡೆ ಹೋಗ್ತಾನೆ. ಬಟ್ ಇಲ್ಲೇ ಇರೋದು ಇನ್ನೊಂದು ಟ್ವಿಸ್ಟ್, ಆ ಸ್ಯಾನಿಟೈಸರ್ ಬಾಟ್ಲ್ ಇಡಬೇಕಾಗಿರೋ ಜಾಗದಲ್ಲಿ ಒಂದು ಕ್ಯಾಮೆರಾ ಇದೆ. ಹೇಳಿಕೇಳಿ ಲೇಡೀಸ್ ಟಾಯ್ಲೆಟ್, ಈ ಜಾಗದಲ್ಲಿ ಯಾರಪ್ಪ ಕ್ಯಾಮೆರಾ ಇಟ್ಟಿದ್ದು, ಯಾರಿಂತ ಅಲ್ಕ ಕೆಲಸ ಮಾಡಿದ್ದು ಅಂತ ಬೈಕೊಂಡು ಆ ಕ್ಯಾಮೆರಾನ ತಗೊಂಡು ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡಕ್ಕೆ ಅಂತ ಬರ್ತಾರೆ. ನಮ್ ಹೀರೋ ಈ ಮುಖ್ಯವಾದ ವಿಷಯ ಹೇಳ್ಬೇಕು ಅಂತ ನೋಡಿದ್ರೆ ಅಲ್ಲಿ ಪ್ರಿನ್ಸಿಪಲ್ ಅದನ್ನ ಕಿವಿಗೆ ಹಾಕೊಳ್ಳೋ ತರನೇ ಇಲ್ಲ. ಅಯ್ಯಪ್ಪ ಹೇಳ್ತಾನೆ, ಏನು ಕಂಪ್ಲೇಂಟ್ ಕೊಡಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಂತೆ, ನೀನ್ ಇಲ್ಲಿ ಏನ್ ಕೆಲ್ಸಕ್ಕೆ ಬಂದಿರೋದು, ಮಕ್ಕಳಿಗೆ PT ಹೇಳ್ಕೊಡಕ್ಕೆ. ಆ ಕೆಲಸ ಮಾಡಿದ್ರೆ ಮಾತ್ರ ಸಾಕು, ಬೇರೆ ವಿಷಯಕ್ಕೆಲ್ಲ ನೀನ್ ತಲೆ ದೂರ್ಸ್ಬೇಕಾಗಿಲ್ಲ. ಆ ಹುಡ್ಗಿ ಕಾಣಿಸ್ತಾ ಇಲ್ಲ, ಈ ಹುಡ್ಗಿ ಕಾಣಿಸ್ತಾ ಇಲ್ಲ ಅಂತ ಎಲ್ಲದಲ್ಲೂ ನೀನ್ ಹೋಗ್ಬಿಟ್ಟು ಸುಮ್ನೆ ತಲೆ ಆಗ್ತಾ ಇದೆಯಾ, ಈ ಕೆಲಸ ನಿನ್ಗೆ ಬೇಕಾಗಿಲ್ಲ ಅನ್ನೋ ತರ ಹೇಳ್ಬಿಡ್ತಾರೆ. ಇದಕ್ ಮೇಲೆ ಕ್ಯಾಮ್ರಾ ವಿಷಯ ಹೇಳಿದ್ರೆ ಮಾತ್ರ ಏನ್ ಸೀರಿಯಸ್ ಆಗಿ ಎತ್ಕೊಳ್ತಾನೆ. ಇದನ್ನ ನಾನೇ ಡೀಲ್ ಮಾಡ್ಕೊಂತೀನಿ ಅಂತ ಹೇಳಿ ಅವ್ರ ಲ್ಯಾಪ್ಟಾಪ್ ಹತ್ರ ಹೋಗಿ ಕೂತ್ಕೊಂಡು ಅದನ್ನೆಲ್ಲ ಹಾಕಿ ನೋಡ್ತಾನೆ ಕ್ಯಾಮ್ರಾನಲ್ಲಿ ಏನೆಲ್ಲ ರೆಕಾರ್ಡ್ ಆಗಿದೆ ಅಂತ. ಹೇಳಿ ಕೇಳಿ ಲೇಡೀಸ್ ಟಾಯ್ಲೆಟ್ ಅಂದ್ರೆ ಇನ್ನೇನ್ ಇರುತ್ತೆ ಅದ್ರಲ್ಲಿ, ಬಟ್ ಆ ಕ್ಯಾಮ್ರಾನ ಫಿಕ್ಸ್ ಮಾಡಿದ್ ಯಾರು ಅನ್ನೋದು ಕೂಡ ಅದ್ರಲ್ಲೇ ಇರುತ್ತೆ. ಆ ರೆಕಾರ್ಡಿಂಗ್ ನ ನೋಡ್ತಾ ಇರ್ಬೇಕಾದ್ರೇನೆ ಇವ್ರಿಗೆ ಯಾರ ಮೇಲೆ ಒಬ್ರ ಮೇಲೆ ಡೌಟ್ ಬರುತ್ತೆ. ಅದು ಒಂದು ಸರ್, ಅಲ್ಲಿ ಕೆಲಸ ಮಾಡ್ತಾ ಇರೋ ಸರ್. ಯಾಕಂದ್ರೆ ಮುಖ ಸ್ವಲ್ಪ ಅರ್ಧಂಬರ್ಧ ಕಾಣಿಸಿರುತ್ತೆ, ಮತ್ತೆ ಹಾಕೊಂಡಿರೋ ಡ್ರೆಸ್ ನ ನೋಡಿ ಕಂಡಿಡಿದ್ರು. ಯಾರಿರ್ಬೋದು ಅಂತ ಹೇಳಿ ಒಬ್ರ ಮೇಲೆ ಡೌಟ್ ಬಂದು ಅವ್ರ ಶೀಟ್ ಗೆ ಬಂದ್ ನೋಡಿದ್ರೆ ಆ ಶೀಟ್ ಅಲ್ಲಿ ಆ ಯಪ್ಪ ಇಲ್ಲ, ಅಪ್ಪನ್ ಕೋಟ್ ಮಾತ್ರ ಇರುತ್ತೆ. ಆ ಕೋಟ್ ಎತ್ತಿ ನೋಡಿದಾಗ, ಸ್ಲೀವ್ ಹತ್ರ ನೋಡಿದಾಗ ನಮ್ ಹೀರೋಗೆ ಕನ್ಫರ್ಮ್, ಒಂದ್ 99% ಕನ್ಫರ್ಮ್ ಆಗೋಯ್ತು ಆಯಪ್ಪನೇ ಅಂತ. ಸರಿ ಲ್ಯಾಪ್ಟಾಪ್ ಅಲ್ಲಿ ಇನ್ನೇನೆಲ್ಲ ಇಟ್ಟಿದ್ದಾರೆ ಅಂತ ಹೇಳಿ ಎಲ್ಲ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ನಂಬರ್ ಇಂದ ಆ ಸರ್ ನಂಬರ್ ಗೆ ಒಂದು ಮೆಸೇಜ್ ಬರುತ್ತೆ. ಸರ್ ನೀವ್ ಹೇಳಿದ ಲೊಕೇಶನ್ ಅಲ್ಲೇ ನಾನು ವೇಟ್ ಮಾಡ್ತಾ ಇದ್ದೀನಿ, ಯಾವಾಗ ಪಿಕಪ್ ಮಾಡ್ತೀರಾ ಅಂತ. ನಮ್ ಹೀರೋ ಅದನ್ನ ಬಂದು ಅಷ್ಟಾಗಿ ಕೇರ್ ಮಾಡ್ಕೊಂಡಿಲ್ಲ. ಬಟ್ ಆ ಮೆಸೇಜ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ಈಗ ಕಾಣೆ ಆಗಿದ್ದಾಳಲ್ಲ ಆ ಹುಡ್ಗಿ ಕೂಡ ಮೆಸೇಜ್ ಮಾಡಿರ್ತಾರೆ, ಸರ್ ಇಂತ ಒಂದು ಸ್ಪಾಟ್ ಗೆ ಬಾ ಅಂತ. ಯಾವತ್ತ ಹುಡ್ಗಿ ಕಾಣೆ ಆದ್ಲೋ ಅವತ್ತೇ ಆ ಹುಡ್ಗಿ ನಂಬರ್ ಇಂದ ಕೂಡ ಮೆಸೇಜ್ ಬಂದಿದೆ, ಸರ್ ನಾನು ಇದೇ ಸ್ಪಾಟ್ ಅಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಅಂತ. ಹಂಗಾದ್ರೆ ಇವನೇ ಏನೋ ಕೆಲಸ ಮಾಡಿರ್ಬೇಕು ಅಂತ ಹೇಳಿ ಫಸ್ಟ್ ಯಾಜನ್ ನ ಸೇಫ್ ಮಾಡ್ಬೇಕು ಅಂತ ಯಾಜನ್ ನಂಬರ್ ಗೆ ಕಾಲ್ ಮಾಡ್ತಾ ಇದ್ರೆ ಅವಳು ಕೋಪದಲ್ಲಿ ಕಾಲೇ ಪಿಕ್ ಮಾಡ್ತಾ ಇಲ್ಲ. ನಮ್ ಹೀರೋ ಕೆಲವೊಂದು ಅಡ್ವೈಸ್ ನೆಲ್ಲ ಹಾಕಿದ್ನಲ್ಲ, ಅದರಿಂದ ಇವಳು ನಮ್ ಹೀರೋ ಮೇಲೆ ಟೆನ್ಷನ್ ಅಲ್ಲಿ ಇರೋದು, ಕಾಲ್ ಅಟೆಂಡ್ ಮಾಡ್ತಾ ಇಲ್ಲ. ಅದೇ ಟೈಮಲ್ಲಿ ಸರ್ ಕಾರ್ ತಗೊಂಡು ಯಾಜನ್ ಇರೋ ಜಾಗ ಕೂಡ ಹೊರಟೋದ. ಅವಳು ಕೂಡ ಕಾರಲ್ಲಿ ಕುತ್ಕೊಂಡ್ಬಿಟ್ಲು. ಆಮೇಲೆ ಏನಕ್ಕೆ ಈ ಸತಿ ಫೋನ್ ಮಾಡ್ತಾ ಇದ್ದಾನೆ ಅಂತ ಅವಳು ಅಟೆಂಡ್ ಮಾಡೋದು. ಅಟೆಂಡ್ ಮಾಡಿದ ತಕ್ಷಣ ನಮ್ ಹೀರೋ ಇವಾಗವರೆಗೂ ಏನೆಲ್ಲ ಕಂಡಿಡ್ದ, ಏನೆಲ್ಲ ವಿಷಯಕ್ಕೆ ಇವ್ನ ಮೇಲೆ ಡೌಟ್ ಬಂತೋ ಎಲ್ಲಾ ವಿಷಯನೂ ಹೇಳ್ಬಿಡ್ತಾರೆ. ಅಷ್ಟೇ ಅಲ್ಲ, ಇದನ್ನೆಲ್ಲ ಕೇಳಿಸ್ಕೊಂಡು ಯಾಜನ್ಗೆ ಸಖತ್ ಶಾಕ್, ಅಯ್ಯೋ ನಾನ್ ಬೇರೆ ಅಪ್ಪನ ಜೊತೆ ಕೂತಿದ್ದೀನಲ್ಲ ಅಂತ. ಬಟ್ ನಮ್ ಹೀರೋ ಹತ್ರ ಅವಳು ಏನು ರಿಪ್ಲೈ ಮಾಡ್ತಾಯಿಲ್ಲ, ಸೈಲೆಂಟ್ ಆಗಿರ್ತಾಳೆ. ಅದರಿಂದನೇ ನಮ್ ಹೀರೋಗೆ ಅರ್ಥ ಆಗೋಯ್ತು ಇವಳು ಬಂದ ಅವನ ಜೊತೆನೆ ಕಾರಲ್ಲಿ ಹೋಗ್ತಿದ್ದಾಳೆ ಅಂತ. ಸರಿ ಆಯ್ತು, ಅವ್ನ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಏನು ಅಂತ ನಾನು ಅಪ್ಡೇಟ್ ಮಾಡ್ತಾ ಇರು, ನಾನು ಹುಡ್ಕೊಂಡು ಆ ಜಾಗಕ್ಕೆ ಬರ್ತೀನಿ ಅಂತ ಹೇಳಿದಾಗ ಇವಳು ಕೂಡ ಸರಿ ಆಯ್ತು ಅಂತ ಕಾಲ್ ಕಟ್ ಮಾಡಿದ್ಲು. ಇವಳು ಕ್ಯಾಶುವಲ್ ಆಗಿ ಸರ್ ಹತ್ರ ಕೇಳ್ತಾರೆ, ಎಲ್ ಸರ್ ಇವಾಗ ನಾವು ಹೋಗ್ತಾ ಇರೋದು ಅಂದಾಗ, ಎಲ್ಲಿಗೆ, ನಮ್ಮನೆಗೆ ಹೋಗ್ತಾ ಇರೋದು ಅಂತ ಅಯ್ಯಪ್ಪ ಹೇಳ್ತಾನೆ. ಅದನ್ನ ತಕ್ಷಣ ನಮ್ ಹೀರೋಗೆ ಟೆಕ್ಸ್ಟ್ ಕೂಡ ಮಾಡ್ಬಿಟ್ಲು. ಅದಾದ್ಮೇಲೆ ನಮ್ ಹೀರೋ ಹೇಳ್ದಾನೆ ಬರ್ತೀನಿ ಅಂತ ಬಾಯ್ಟ್ಕೊಂಡು ಸುಮ್ನೆ ಇದ್ದಿರ್ಬೇಕು. ಇವಳೇನೋ ದೊಡ್ಡ ಹೀರೋಯಿನ್ ಕೆಲಸ ಮಾಡ್ತೀನಿ ಅನ್ನೋ ಹೆಸರಲ್ಲಿ ನನ್ ಫ್ರೆಂಡ್ ನೀವೇನ ಕಿಡ್ನಾಪ್ ಮಾಡಿದ್ದು ಅಂತ ಬೇರೆ ಕೇಳ್ತಾಳ. ಅವಾಗ ಅವ್ನ ಮುಖದಲ್ಲಿ ಲೈಟ್ ಆಗಿ ಒಂದ್ ಟೆನ್ಷನ್ ಕಾಣುತ್ತೆ. ಅವಳು ಅದಕ್ಕೂ ಬಾಯಿ ಮುಚ್ಕೊಂಡಿರ್ದೆ, ನೀವೆತಾನೆ ಮಾಡಿದ್ದು ಹೇಳಿ, ಏನಕ್ಕಿತ್ರ ಕೆಲಸ ಮಾಡಿದ್ರಿ ಅಂತ ಬಿಡದೆ ಕೇಳ್ತಾ ಇರೋದ್ರಿಂದ ಅವ್ನಿಗೆ ಬರುತ್ತೆ ನೋಡಿ ಟೆನ್ಷನ್. ಬಾಯಿ ಮುಚ್ಕೊಂಡ್ ಇರ್ತೀಯಾ ಅಂತ ಹೇಳಿ ಹಂಗೆ ಅವಳ ಮಕ್ಕದ ಮೇಲೆ ಒಂದು ಪಂಚು. ನೆಕ್ಸ್ಟ್ ಮಿನಿಟ್ ಅವಳನ್ನ ಕರ್ಕೊಂಡ್ಬಂದ್ ಅವ್ನ ಮನೇಲಿ ಹಾಕಿರ್ತಾನೆ. ಕೈಲಿ ನೀರ್ ಗ್ಲಾಸ್ ಬೇರೆ ಇಟ್ಕೊಂಡಿರ್ತಾನೆ. ಒಂದು ಸೈಕೋ ತರನೇ ಮಾತಾಡ್ತಾನೆ, ಯಾಕೆ ಸುಮ್ನೆ ನನ್ನ ವಿಲ್ಲನ್ ಆಗಿ ಚೇಂಜ್ ಮಾಡ್ತೀರಾ, ನನಗೆ ನಿನ್ನ ಒಡಿಯೋ ಐಡಿಯಾನೇ ಇರ್ಲಿಲ್ಲ ಗೊತ್ತಾ, ನೀನ್ ಪದೇ ಪದೇ ಟ್ರಿಗರ್ ಆಗೋ ತರ ಕೇಳ್ತಾ ಇದ್ರಿಂದ ನಾನು ಹತ್ರ ಹೊಡೆದು ಬಿಟ್ಟೆ, ಸಾರಿ ನಿನ್ಗೆ ಏನಾಗಿಲ್ಲ ತಾನೆ ಯೋಂಜಿ ಅಂತ ಒಂದು ನಾಯಮರಿನ ಮಾತಾಡ್ಸೋ ತರ ಮಾತಾಡಿಸ್ತಾ ಇರ್ತಾನೆ. ಪಕ್ಕಾ ಸೈಕೋನೆ ಇವನು. ಆದ್ರೆ ಅವಳಂತೂ ಬೈದಲ್ಲಿ ದಯವಿಟ್ಟು ನನ್ನ ಬಿಟ್ಬಿಡಿ ಸರ್ ಅಂತ ಓ ಅಂತ ಅಳ್ತಾ ಇರ್ತಾಳೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ನಮ್ ಹೀರೋ ಅವ್ರ ಕಾರು ಆ ಸರ್ ಅವ್ರ ಮನೆ ಮುಂದ್ಗಡೆ ಬಂದು ನಿಲ್ಲತ್ತೆ. ಅಷ್ಟೇ ಅಲ್ಲ, ಕಾಲಿಂಗ್ ಬೆಲ್ ಕೂಡ ಪ್ರೆಸ್ ಮಾಡ್ತಾ ಇರ್ತಾನೆ. ಆದ್ರೆ ಒಳಗಡೆಯಿಂದ ಯಪ್ಪ ಒಂದು ಸೌಂಡ್ ಕೂಡ ಮಾಡಿಲ್ವೇ, ಪಿನ್ ಡ್ರಾಪ್ ಸೈಲೆಂಟ್. ಆದ್ರೆ ನಮ್ ಹೀರೋ ಈ ಕಡೆ ಆ ಕಡೆ ಅಂತ ಓಡಾಡ್ತಾ ಇದ್ರು. ಸೈಲೆಂಟ್ ಆಗಿ ಇವನ್ ಮನೆ ಒಳಗಡೆನೆ ಒಂದು ಸೀಕ್ರೆಟ್ ರೂಮ್ ತರ ಇರುತ್ತೆ, ಅದ್ರೊಳಗಡೆ ಯಾವಂಜಿನ ಹೇಳ್ಕೊಂಡ್ ಹೋಗ್ಬಿಡ್ಬೇಕು ಅಂತ ಟ್ರೈ ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ನಮ್ ಹೀರೋ ಬಂದು ವಿಂಡೋ ಇಂದ ನೋಡ್ಬಿಟ್ಟ. ಅಯ್ಯೋ ನಿನ್ನ ಎಷ್ಟು ಧೈರ್ಯ ಇದ್ರೆ ಹುಡುಗಿನ ಹತ್ರ ಹೇಳ್ಕೊಂಡ್ ಬರ್ತೀಯ, ಆ ಹುಡುಗಿ ಮೈ ಮೇಲೆ ಏನಾದ್ರು ಒಂದು ಕೈ ಬಿತ್ತು ಅಂತ ಇಟ್ಕೊಂಡು ನಿನ್ನ ಸಾಯಿಸ್ಬಿಡ್ತೀನಿ ಮಗನೆ ಅಂತ ಹೇಳಿ ಬೆದರ್ಸ್ತಾ ಇದ್ರೆ ಕೂಡ ಅವ್ನ್ ಭಯ ಪಡೋ ತರ ಇಲ್ಲ. ಆದ್ರೆ ನಮ್ ಹೀರೋ ಒಂದೇ ಪಂಚ್ ಡೋರ್ ನ ಪೀಸ್ ಆಗಿ ಮುರಿದೋಯ್ತು. 4-5 ಪಂಚ್ ಕೊಟ್ಟವ್ರು ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಹೋಗಿ ಅವ್ನ್ ಅಟ್ಯಾಕ್ ಮಾಡಕ್ ಬರೋ ಅಷ್ಟ್ರಲ್ಲಿ ನಮ್ ಹೀರೋ ಒಂದೇ ಪಂಚ್ ಅವ್ನ ಮುಖದ ಮೇಲೆ ಕೊಡೋದು. ಹಂಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಟ್ಟ. ಆಹಾ ಎಂತ ಪಂಚ್ ಅಲ್ವಾ. ನೆಕ್ಸ್ಟ್ ಮಿನಿಟ್ ಅವನ್ನ ಕಟ್ಟಾಕ್ಬಿಟ್ಟು ಇವರು ವಿಚಾರಣೆ ಮಾಡ್ತಾ ಇರ್ತಾರೆ. ಆ ಹುಡ್ಗಿಗೂ ನಿನ್ಗೂ ಏನ್ ಸಂಬಂಧ, ಆ ಹುಡ್ಗಿನ ಕಿಡ್ನಾಪ್ ಮಾಡ್ಕೊಂಡೋಗಿ ಏನ್ ಮಾಡ್ದೆ, ಎಲ್ಲಿಟ್ಟಿದ್ಯಾ ಹುಡ್ಗಿನ ಅಂತ ಬೇರೆ ಅಪ್ಪನ ಕೇಳ್ತಾ ಇರ್ತಾರೆ. ಆದ್ರೆ ಅವ್ನು ಅಯ್ಯೋ ದಯವಿಟ್ಟು ನನ್ನ ಬಿಟ್ಬಿಡಿ, ನನಗೋದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಏನು ಸಂಬಂಧ ಇಲ್ವಾ, ಇನ್ನೊಂದ್ ಪಂಚ್ ಕೊಟ್ಟೆ ಅಂತ ಇಟ್ಕೋ, ಪರ್ಲೋಕ ಹೋಗಿ ಸೇರ್ಕೊಂಡ್ಬಿಡ್ತೀಯಾ. ಆ ಹುಡ್ಗಿ ಫೋನ್ ಏನಕ್ಕೋ ನಿಮ್ ಮನೇಲಿದೆ, ನಿನ್ ಮನೇಲಿ ಆ ಹುಡ್ಗಿ ಫೋನ್ ಇರ್ಬೇಕಾದ್ರೆ ನೀನೇನ
ನಾ ಹುಡುಗಿಗೆ ಮಾಡಿಲ್ಲ ಅಂತಂದ್ರೆ ನಾನು ಅದನ್ನ ನಂಬೇಕಾ ಅನ್ನೋ ತರ ಕೇಳಿದಾಗ ಇವ್ನು ಹೇಳ್ತಾನೆ, ಅಯ್ಯೋ ದೇವ್ರು, ನನ್ಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಅವತ್ತು ಆ ಹುಡುಗಿ ನನ್ಗೆ ಮೆಸೇಜ್ ಹಾಕಿದ್ಲು, ಸರ್ ನಾನು ಒಂದು ಜಾಗದಲ್ಲಿ ಇದೀನಿ, ಬಂದ್ ನನ್ನ ಪಿಕಪ್ ಮಾಡಿ ಅಂತ. ನಾನು ಆ ಜಾಗಕ್ಕೆ ಹೋಗಿ ಅವಳನ್ನ ಪಿಕಪ್ ಮಾಡ್ಕೊಂಡೆ. ಅಂದ್ರೆ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನೋಡಿದ್ವಲ್ಲ, ಆಗ ಇವರೇ ಬಂದು ಪಿಕಪ್ ಮಾಡಿರೋದು. ಆತರ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆ ಹುಡುಗಿ ಮೈ ಮೇಲೆ ಫುಲ್ ಆಗಿ ಗಾಯ ಇತ್ತು. ನಾನ್ ಕೇಳ್ದೆ, ಏನಮ್ಮ ಇಷ್ಟೊಂದು ಗಾಯ ಇದೆ, ಏನಾಯ್ತು ಅಂತ. ಆದ್ರೆ ಹುಡುಗಿ ನನ್ನ ಹತ್ರ ಏನು ಆನ್ಸರ್ ಮಾಡ್ಲಿಲ್ಲ. ಆದ್ರೆ ಆ ಗ್ಯಾಪ್ ಅಲ್ಲಿ ಹುಡುಗಿಗೆ ಸುಮಾರು ಸತಿ ಒಂದು ನಂಬರ್ ಇಂದ ಕಾಲ್ ಬರ್ತಾನೆ ಇತ್ತು. ಅವಳು ಕಾಲ್ ನ ಅಟೆಂಡ್ ಮಾಡಿಲ್ಲ. ಬಟ್ ಒಂದ್ ಪೆಟ್ರೋಲ್ ಬಂಕ್ ಹತ್ರ, ಸರ್ ನನ್ನ ಇಲ್ಲೇ ಬಿಟ್ಬಿಡಿ, ನನ್ನ ಪಿಕಪ್ ಮಾಡಕ್ಕೆ ಬೇರೆಯವ್ರು ಬರ್ತಿದ್ದಾರೆ ಅಂತ ಹೇಳಿ ಇಳ್ಕೊಂಡ್ಬಿಟ್ಲು. ಆದ್ರೆ ನನಗೂ ಯಾಕೋ ಅವಳನ್ನ ಬಿಟ್ಬಿಟ್ಟು ಹೋಗಕ್ಕೆ ಮನ್ಸೇ ಬರ್ಲಿಲ್ಲ. ಆ ಹುಡುಗಿ ಕಾರಿಂದ ಇಳಿದ ಮೇಲೆನೆ ಅವ್ರ ಕಾಲ್ ನ ಅಟೆಂಡ್ ಮಾಡ್ಬಿಟ್ಟು ಅವ್ರು ಬರ್ತಿದ್ದಾರೆ ನೀವು ಹೋಗಿ ಅಂತಂದ್ಲು. ನಾನು ಅಲ್ಲಿಂದ ಹೊರಟ್ಬಿಟ್ಟೆ. ಸ್ವಲ್ಪ ದೂರ ಹೋದ್ಮೇಲೆ ನನ್ಗೆ ಯಾಕೋ ಮನ್ಸ್ ಬರ್ದೆ, ಮತ್ತೆ ತಿರ್ಕೊಂಡ್ ಬಂದ್ರೆ ಆ ಜಾಗದಲ್ಲಿ ಆ ಹುಡುಗಿ ಇಲ್ಲ. ಆ ಜಾಗದಲ್ಲಿ ಒಂದು ಮನೆ ತರ ಇತ್ತು, ಅಲ್ಲೇನಾದ್ರೂ ಇರ್ಬೋದಾ ಅಂತ ಹೇಳಿ ಡೌಟ್ ಅಲ್ಲಿ ಒಳಗಡೆ ಹೋಗಿ ನೋಡಿದೆ. ಬಟ್ ಒಳಗಡೆ ಯಾರು ಇಲ್ಲ. ಆ ಹುಡುಗಿದು ಫೋನ್ ಮಾತ್ರ ಕೆಳಗಡೆ ಬಿದ್ದಿತ್ತು, ಅದು ಒಡೆದೋಗ್ಬಿಟ್ಟಿತ್ತು. ಇಷ್ಟೇ ಸರ್ ಆಗಿದ್ದು. ನನ್ನ ಫೋನ್ ಎತ್ಕೊಂಡ್ ಮನೆಗ್ ಬಂದೆ ಅಂತ ಹೇಳ್ತಾನೆ. ನಮ್ ಹೀರೋ ಕೇಳ್ತಾನೆ, ಇಷ್ಟು ವಿಷಯ ನಡೆದಿದೆ, ಯಾಕೆ ನೀನ್ ಪೊಲೀಸ್ ಕೇಳಲಿಲ್ಲ, ಪೊಲೀಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ಬೋದಲ್ವಾ ಅಂದಾಗ ಇವ್ನು ಹೇಳ್ತಾನೆ, ಸರ್ ನಾನೇ ಆ ಸ್ಕೂಲಲ್ಲಿ ಟ್ರೈನಿಂಗ್ ಟೀಚರ್ ಆಗಿ ಜಾಯ್ನ್ ಆಗಿದ್ದೀನಿ, ಈಗ ತಾನೇ ರೀಸೆಂಟ್ ಆಗಿ ಜಾಯ್ನ್ ಆಗಿದ್ದೀನಿ. ಹಂಗಿರ್ಬೇಕಾದ್ರೆ ಕೋರ್ಟು ಕೇಸು ಪೊಲೀಸ್ ಸ್ಟೇಷನ್ ಅಂತೆಲ್ಲ ಓಡಾಡ್ತಾ ಇದ್ರೆ ನನ್ನ ರಿಪ್ಯುಟೇಷನ್ ಹಾಳಾಗೋಗ್ಬಿಡತ್ತೆ ಸರ್, ಅದರಿಂದನೇ ನಾನು ಹೇಳಿಲ್ಲ ಅಂತ ಇವ್ನು ಕೇಳ್ಕೊಳ್ತಾ ಇರ್ತಾನೆ. ಬಟ್ ಇವ್ನ್ ಮಾತಲ್ಲಿ ನಮ್ ಹೀರೋಗೆ ಏನು ನಂಬಿಕೆ ಬಂದಿಲ್ಲ. ಈ ತರ ಇವ್ರು ಮಾತಾಡ್ತಾ ಇರ್ಬೇಕಾದ್ರೇನೆ ಮನೆ ಹೊರಗಡೆ ಪೊಲೀಸ್ ಸೈರನ್ ಸೌಂಡ್ ಕೇಳಿಸ್ತಾ ಇರುತ್ತೆ. ಬೇರೆ ಯಾರು ಅಲ್ಲ, ಯಾಂಜಿನ ಸೈಲೆಂಟ್ ಆಗಿ ಕೂತ್ಕೊಂಡು ಕೈ ಕಾಲ್ ಇಟ್ಕೊಂಡು ಸುಮ್ನೆ ಇಲ್ದೆ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ಬಿಟ್ಲು. ಪೊಲೀಸ್ ಅವ್ರು ಬಂದು ಇವ್ರನ್ನ ಇಟ್ಕೊಂಡೋಗಿ ಅರೆಸ್ಟ್ ಮಾಡಿ ಜೈಲಲ್ಲಿ ಕೂಡ ಹಾಕ್ಬಿಟ್ರು. ಅಲ್ಲಿ ನಮ್ ಹೀರೋ ಬಂದ್ಬಿಟ್ಟು ಆ ಫೋನ್ ಎಲ್ಲ ಎತ್ಕೊಂಡೋಗಿ ಅವ್ರ ಹತ್ರ ಕೊಟ್ಟು, ಈ ತರ ಕಾಣೆ ಆಗಿರೋ ಹುಡುಗಿದ್ ಫೋನ್ ಇದು, ಇದನ್ನ ಯಾರ ಹುಡುಗಿ ಲಾಸ್ಟ್ ಅಲ್ಲಿ ಯಾರಿಗೆ ಕಾಲ್ ಮಾಡಿದ್ಲು ಅಂತ ಹೇಳಿ ಚೆಕ್ ಮಾಡಿ ಈ ತರ ಇನ್ವೆಸ್ಟಿಗೇಟ್ ಮಾಡಿ ಬೇಗ ಕಂಡುಹಿಡಿಬಹುದು ಅಂತ ನಮ್ ಹೀರೋ ಅವ್ನಿಗೆ ಗೊತ್ತಿರೋ ಕೆಲವೊಂದು ಐಡಿಯಾಸ್ ನ ಹೇಳ್ತಾ ಇದ್ರೆ ಅದನ್ನ ಪೊಲೀಸ್ ಅವ್ರ ಕಿವಿಗೆ ಹಾಕೊಳತಾರೇನೆ ಇಲ್ಲ. ಆ ಪೊಲೀಸ್ ಹೆಡ್ ಒಬ್ಬ ಇದ್ದಲ್ಲ, ಅವನು ನಮ್ ಹೀರೋಗೆ ಬೈದ್ ಬಿಡ್ತಾರೆ, ನಿಮ್ ಕೆಲಸ ಎಷ್ಟೋ ನೀವ್ ನೋಡ್ರಿ, ನಮ್ಗೆಲ್ಲ ನಮ್ ಕೆಲಸ ಹೇಳ್ಕೊಡಕ್ ಬರಬೇಡಿ ಅಂತ. ಅದಾದ್ಮೇಲೆ ನಮ್ ಹೀರೋ ಕೂಡ ಹೊರಗಡೆ ಬಂದ್ಬಿಟ್ಟ. ಹೊರಗಡೆ ಬಂದ ಪೊಲೀಸ್ ಫ್ರೆಂಡ್ ಇರ್ತಾನಲ್ಲ, ಅವ್ರ ಹತ್ರ ಕೇಳ್ತಾರೆ, ಏನೋ ಇವ್ರ ಪ್ರಾಬ್ಲಮ್, ನಾನ್ ಏನ್ ಹೇಳಿದ್ರು ಅವ್ರ ಕಿವಿಗೆ ಹಾಕೊಳ್ಳಲ್ಲ ಅಂತಾರೆ, ಏನಕ್ಕೆ ಇಷ್ಟೊಂದು ಕೇರ್ಲೆಸ್ ಮಾಡ್ತಾರೆ ಅಂದಾಗ ಪೊಲೀಸ್ ಫ್ರೆಂಡ್ ಹೇಳ್ತಾನೆ, ಅದೇ ಗುರು ನನ್ಗೂ ಗೊತ್ತಾಗ್ತಾ ಇಲ್ಲ, ಇವ್ರ ಅದ್ ಏನ್ ಕೆಲಸ ಮಾಡ್ತಾರೋ ಏನೋ. ಅವತ್ತು ನೀವು ಕಂಪ್ಲೇಂಟ್ ಕೊಟ್ರಲ್ಲ, ಆ ಮಿಸ್ ಆಗಿರೋ ಹುಡುಗಿ ಅವ್ರ ಅಜ್ಜಿ ಸೈನ್ ಮಾಡಿದ್ರು ಅಂತ, ಆ ಕಂಪ್ಲೇಂಟ್ ನ ಕೂಡ ತಗೊಂಬೇಡ, FIR ನ ಕೂಡ ಅರ್ಧ ಹಾಕ್ಬಿಡು ಅಂತ ಹೇಳಿದ್ರು. ನನ್ಗೆ ಏನ್ ಮಾಡೋದೋ ಗೊತ್ತಿಲ್ವೇ, ಏನಕ್ಕೆ ಇವ್ರ ಜೊತೆ ಕೆಲಸ ಮಾಡ್ತಾ ಇದಾರೆ ಅಂತ ಇವರಿಬ್ರು ಮಾತಾಡ್ಕೊಳ್ತಾರೆ. ಅಷ್ಟೇ ಅಲ್ಲ, ನಮ್ ಹೀರೋ ಹೇಳ್ತಾನೆ, ನೋಡೋ ಆ ಕಾಣೆ ಆಗಿರೋ ಹುಡುಗಿ ಫೋನ್ ನ ಬಂದು ನಾನು ಒಳಗಡೆ ಕೊಟ್ಟಿದ್ದೀನಿ, ಆ ಫೋನ್ ನ ತಗೊಂಡು ಲಾಸ್ಟ್ ಅಲ್ಲಿ ಆ ಹುಡುಗಿಗೆ ಯಾರು ಕಾಲ್ ಮಾಡಿದ್ರು ಅಥವಾ ಹುಡುಗಿ ಯಾರು ಕಾಲ್ ಮಾಡಿದ್ಲು ಅಂತ ನನ್ಗೆ ಆ ಲಿಸ್ಟ್ ನ ಮಾತ್ರ ಸ್ವಲ್ಪ ಹೇಳು, ನಾನೇ ಮಾಡ್ಕೊಂತೀನಿ ನನ್ ಕೆಲ್ಸನ, ಇನ್ಮೇಲೆ ಇವ್ರನ್ನೆಲ್ಲ ನಂಬಿದ್ರೆ ಆಗಲ್ಲ ಅಂತ ಹೇಳ್ತಾನೆ. ಅವ್ನಿಗೆ ಒಂದೇ ಭಯ, ಗುರು ಇರುಗುರು ನಿನ್ ಪಾಡಿಗೆ ನೀ ಹತ್ರ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ಯಾ, ಒಳಗಡೆ ಆಮೇಲೆ ನಾನೇ ಸಿಕ್ಕಾಕೊಂಡ್ರೆ ನನ್ನ ತದಕ್ ಬಿಡ್ತಾರೆ ಅಂತ ಹೇಳಿದ್ರೆ, ನೋಡೋ ಹೇಳಿದ ಕೆಲ್ಸನ ಮಾಡು ಅಂತ ಹೇಳಿ ನಮ್ ಹೀರೋನು ಸೈಲೆಂಟ್ ಆಗ್ಬಿಟ್ಟ. ಸ್ಟೇಷನ್ ಒಳಗಡೆ ಇರೋ ಟೀಚರ್ ನ ತೋರಿಸ್ತಾರೆ. ಅಲ್ಲಿ ಪೊಲೀಸ್ ಹೆಡ್ ಇದ್ದಲ್ವಾ, ಅವ್ನ್ ಕರೆದು ವಿಚಾರಣೆ ಮಾಡ್ತಾನೆ. ಹೇಳ್ಬೇಕಂದ್ರೆ ಕ್ಯಾಕರ್ಸ್ ಮಕ್ಕಕ್ಕೆ ಉಗಿತಾನೆ. ಹುಡುಗಿರಿ ಇರೋ ಸ್ಕೂಲಲ್ಲಿ ಕೆಲಸ ಮಾಡ್ತೀಯಾ, ನಿನ್ಗೆ ಯಾಕೋ ಇಂತ ಅಲ್ಕ ಕೆಲಸ, ಏನೋಕೆ ಇತರ ಕ್ಯಾಮರಾಸ್ ಎಲ್ಲ ಫಿಟ್ ಮಾಡಿದ್ದೆ ಅಂತ ಹೇಳಿ ಸರಿಯಾಗಿ ಬೈತಾರೆ. ಅದ್ರ ಅವ್ನ ಬೈಂದ ಏನು ಆನ್ಸರ್ ಬಂದಿಲ್ಲ. ನೆಕ್ಸ್ಟ್ ಮಿನಿಟ್ ಪೊಲೀಸ್ ಹೆಡ್ ಬಂದು ವಿಲನ್ ಒಬ್ಬ ಇದ್ದಲ್ವಾ, ಅವ್ನ್ಗೆ ಕಾಲ್ ಮಾಡ್ಬಿಟ್ಟು, ಸರ್ ಏನ್ ಸರ್ ನಾನು ಅವತ್ತೇ ಕಂಪ್ಲೇಂಟ್ ತಗೊಳಲ್ಲ ಅಂತ ಹೇಳಿದೆ, ಇವಾಗ ನೋಡಿದ್ರೆ ಪ್ರಾಬ್ಲಮ್ ಕೈ ಮೀರಿ ಹೋಗೋ ತರ ಇದೆ, ನೀವೇನು ಆಕ್ಷನ್ ತಗೊಳಲ್ವಾ, ಸೈಲೆಂಟ್ ಆಗಿ ಇರ್ತೀರಾ ಅಂತ ಹೇಳಿದ ತಕ್ಷಣ ಆ ವಿಲನ್ ಯಾವ್ದೋ ಒಂದು ಪೊಲಿಟಿಷಿಯನ್ ಹತ್ರ ಹೋಗ್ಬಿಟ್ಟು ಈ ವಿಷಯನ ಹೇಳ್ತಾನೆ. ಆಯಪ್ಪಗೆ ಸಖತ್ ಟೆನ್ಷನ್ ಆಗುತ್ತು, ಕೆನ್ನೆ ಮೇಲೆ ಒಂದು ಕೊಡ್ತಾನೆ ಫಲೀರ್ ಅಂತ. ಇವ್ರಿಗೆಲ್ಲ ಇದ್ರಲ್ಲಿ ಏನ್ ಸಂಬಂಧ ಅಂತ ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ. ಈ ತರ ಒಂದು ವಿಷಯ ಹರಡ್ತಾ ಇದೆ, ಮೀನ್ಸ್ ಇದು ದೊಡ್ಡದಾಗ್ತಿದೆ ಅಂತ ಹೇಳಿ ನೆಕ್ಸ್ಟ್ ಡೇನೆ ಕಾಣೆ ಆಗಿರೋ ಹುಡುಗಿ ಡೆಡ್ ಬಾಡಿ ಆಗಿ ಸಿಗ್ತಾಳೆ. ಆ ಹುಡುಗಿನ ಯಾವ್ದೋ ಒಂದು ಬ್ರಿಡ್ಜ್ ಕೆಳಗಡೆ ಸಾಯಿಸಿ ಹಾಕ್ಬಿಟ್ಟಿರ್ತಾರೆ. ಈಗ ಈ ವಿಷಯ ಗೊತ್ತಾದ್ಮೇಲೆ ನಮ್ ಹೀರೋ ಕೂಡ ಜಾಗಕ್ಕೆ ಬರ್ತಾನೆ. ನಮ್ ಹೀರೋ ಪ್ರಕಾರ ಏನು ಇದು ಒಂದು ಕೇಸ್ ಅಷ್ಟೇ, ಬಟ್ ನಮ್ ಹೀರೋಯಿನ್ ಹಂಗಲ್ವಲ್ಲ, ಇಷ್ಟು ದಿನ ಜೊತೆಗಿದ್ದ ಹುಡುಗಿ ಕಾಣೆ ಆದ್ಲು. ಕಾಣೆ ಆಗಿರೋ ನೋವಿಂದಾನೆ ಹೊರಗಡೆ ಬರೋದಕ್ಕೆ ತುಂಬಾನೇ ಕಷ್ಟಪಟ್ಲು, ರಿಸ್ಕ್ ಆದ್ರೂ ಪರವಾಗಿಲ್ಲ ಅಂತ ಹುಡುಕ್ತಾ ಇದ್ಲು. ಆದ್ರೆ ಇವಾಗ ಹುಡುಗಿನೇ ಸತ್ತೋಗಿದ್ದಾಳಲ್ವಾ, ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಸಖತ್ ಬೇಜಾರ್ ಮಾಡ್ಕೊಂತಾಳೆ. ಅಷ್ಟೇ ಹುಡುಗಿಗೆ ಮನ್ಸೊಡ್ದೋಗಿ ಅಳ್ಳಕ್ಕೆ ಶುರು ಮಾಡ್ಬಿಡ್ತಾಳೆ. ಅಲ್ಲಿರೋರು ಅಷ್ಟು ಜನ ಸಮಾಧಾನ ಮಾಡ್ತಾ ಇದಾರೆ, ಬಟ್ ಹುಡುಗಿನ ಹಿಡಿಯಕ್ಕೆ ಆಗ್ತಾ ಇಲ್ಲ, ಅಷ್ಟು ಜೋರಾಗಿ ಅಳ್ತಾ ಇದ್ದಾಳೆ. ನಮ್ ಹೀರೋನ ಹೆಂಗೋ ಯಾಂಜಿಗೆ ಸಮಾಧಾನ ಮಾಡಿ ಅಲ್ಲಿಂದ ಕರ್ಕೊಂಡ್ ಬರ್ತಾನೆ. ಈ ವಿಷಯ ಅವ್ರ ಅಜ್ಜಿ ಕೂಡ ಗೊತ್ತಾಗಿ, ಇತ್ರ ಅವ್ರ ಮೊಮ್ಮಗಳು ಸತ್ತೋದ್ಲು ಅಂತ ಗೊತ್ತಾಗಿ ಪಾಪ ಅಜ್ಜಿ ಕೂಡ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದ್ರು. ತುಂಬಾನೇ ಕ್ರಿಟಿಕಲ್ ಆದ ಸ್ಟೇಜ್ ಅಂತಾನೆ ಹೇಳ್ಬೋದು. ನಮ್ ಹೀರೋನು ಯಾಂಜಿನ ಆ ಜಾಗಕ್ಕೆ ಹೋಗ್ಬಿಟ್ಟು ಅಜ್ಜಿಗೆ ಧೈರ್ಯ ಹೇಳ್ತಾರೆ, ಅವ್ರ ಕೈಲಿ ಆದಷ್ಟು ಸಮಾಧಾನ ಮಾಡ್ತಾರೆ. ಬಟ್ ಅವರೇ ಒಂದು ಬೇಜಾರಲ್ಲಿ ಇರ್ತಾರಲ್ವಾ, ಈ ತರ ಒಂದ್ ಕಡೆ ಹೋಗ್ತಾ ಇದ್ರೆ ಇನ್ನೊಂದ್ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ. ನಮ್ ಹೀರೋ ಬಂದ ಫ್ರೆಂಡ್ ಪೊಲೀಸ್ ಹತ್ರ ಹೇಳಿರ್ತಾನಲ್ವಾ, ಈ ತರ ಫೋನ್ ಆ ಹುಡುಗಿದು ಫೋನ್ ಯಾರಿಗೂ ಗೊತ್ತಿಲ್ಲದೆ ಸ್ವಲ್ಪ ಚೆಕ್ ಮಾಡು, ಯಾರಿಗೆ ಕಾಲ್ ಮಾಡಿದಾಳೆ ಹೇಳು ಅಂತ. ಅದನ್ನ ಕಂಡಿಡೋದಕ್ಕೋಸ್ಕರ ಆ ಡೆಸ್ಕ್ ಹತ್ರ ಯಾರು ಇಲ್ಲ ಅಂತ ಧೈರ್ಯ ಮಾಡ್ಕೊಂಡು ಫೋನ್ ಅಭ್ಯಾಸ ಮಾಡಕ್ಕೆ ಅಂತ ಹೋಗ್ತಾನೆ. ಆದ್ರೆ ಪಾಪ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ಯಾಮ್ರಾ ಇದೆ ಅನ್ನೋ ವಿಷಯವನ್ನು ಮರ್ತೋಗ್ಬಿಟ್ಟಿದ್ದಾನೆ ಅಂತ ಕಾಣಿಸುತ್ತೆ. ಅದು ಗೊತ್ತಿಲ್ಲದೆ ಹೋಗಿ ನೈಸಾಗಿ ಫೋನ್ ಎತ್ಕೊಂಡು ಜೋಬಲ್ ಹಾಕೊಂತಾನೆ. ಇದನ್ನೆಲ್ಲ ತುಂಬಾ ಚೆನ್ನಾಗಿ ಕ್ಯಾಮ್ರಾನಲ್ಲಿ ಹೆಡ್ ಪೊಲೀಸ್ ನೋಡ್ಬಿಟ್ಮೇಲೆ ಅವನ್ ಏನ್ ಮಾಡ್ತಾನೆ, ಆಲ್ರೆಡಿ ಇವನ ವಿಲನ್ ಕಡೆ ಅವ್ರಿಗೆ ಕೆಲಸ ಮಾಡ್ತಾ ಇರೋದು. ನೆಕ್ಸ್ಟ್ ಮಿನಿಟ್ ಈ ನ್ಯೂಸ್ ವಿಲನ್ ಗೆ ಹೋಗುತ್ತೆ, ಈ ತರ ಫೋನ್ ಎತ್ಕೊಂಡ್ಬಿಟ್ಟಿದ್ದಾನೆ ಅಂತ. ಇನ್ ಪಾಪ ಆ ಪೊಲೀಸ್ ಅವನ್ನ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗ ಅವನ ಫೋನ್ ತಗೊಂಡ್ಬಂದು ಫೋನ್ ಎಲ್ಲ ಚೆಕ್ ಮಾಡಿದಾಗ ಯಾವ್ದೋ ಒಂದು ಕಾಲ್ ಬಂದಿತ್ತಲ್ಲ, ಅದೊಂದು ಅನ್ನೋನ್ ನಂಬರ್, ಅದನ್ನ ಟ್ರೇಸ್ ಮಾಡಕ್ಕಲ್ಲ ಈಗ ಟೈಮ್ ಇಲ್ಲ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಅಲ್ಲಿ ಇರೋ ಮೆಸೇಜಸ್ ಎಲ್ಲ ಚೆಕ್ ಮಾಡಿದಾಗ ಈಗ ಕಾಣೆ ಆಗಿದ್ದಾಳಲ್ಲ ಹುಡುಗಿ, ಅವಳೊಂದು ನೈಟ್ ಕ್ಲಬ್ ಅಲ್ಲಿ ಕೆಲಸ ಮಾಡ್ತಾ ಇದ್ಲಲ್ವಾ, ಅದೇ ಕ್ಲಬ್ ಅಲ್ಲಿ ಇನ್ನೊಂದು ಹುಡುಗಿ ಕೆಲಸ ಮಾಡ್ತಾ ಇರ್ತಾಳೆ. ಆ ಹುಡುಗಿ ನಂಬರ್ ಇಂದ ಮೆಸೇಜ್ ಬಂದಿರೋದು, ಅದು ಬಿಟ್ರೆ ಬೇರೆ ಯಾವ್ದು ಇಲ್ಲ. ಈಗ ಇದನ್ನ ವಿಚಾರಣೆ ಮಾಡ್ಬೇಕು ಅಂತ ನಮ್ ಹೀರೋ ಸ್ಟ್ರೇಟ್ ಆಗಿ ನೈಟ್ ಕ್ಲಬ್ ಹತ್ರನೇ ಹೊರಟೋಗ್ತಾನೆ. ಆಲ್ರೆಡಿ ನಮ್ ಹೀರೋ ಮತ್ತೆ ಪೊಲೀಸ್ ನಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತ ವಿಲನ್ ಕಡೆ ಅವ್ರಿಗೆ ಗೊತ್ತಾಯ್ತಲ್ಲ. ಸೊ ಈಗ ನಮ್ ಹೀರೋ ಒಳಗಡೆ
ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಅಲ್ಲಿರೋ ಅವನೊಬ್ಬ ಬಂದು ವಿಲನ್ ಗೆ ಕಾಲ್ ಮಾಡಿ ಹೇಳ್ಬಿಟ್ಟ ಈ ತರ ಹೀರೋ ಬಂದು ಕ್ಲಬ್ ಒಳಗಡೆ ಬಂದ್ಬಿಟ್ಟ ಅಂತ. ಇದು 5 ನಿಮಿಷನೇ ಆನ್ ದ ವೇ ನಲ್ಲೇ ಇದೀನಿ ಬಂದ್ಬಿಡ್ತೀನಿ ಅಂತ ಹೇಳಿ ಅವ್ನು ಕೂಡ ಕಾಲ್ ಕಟ್ ಮಾಡ್ಬಿಟ್ಟ. ಒಳಗಡೆ ಹೋಗೋ ನಮ್ ಹೀರೋ ಸುತ್ತಮುತ್ತ ಹುಡುಕ್ದಾಗ ಆ ಜೀನ್ಸ್ ಹಾಕೊಂಡಿರೋ ಹುಡುಗಿನ ಗಮನಿಸ್ಬಿಟ್ರು. ಅಂದ್ರೆ ಕಣಗಿರೋ ಹುಡುಗಿಗೆ ಮೆಸೇಜ್ ಮಾಡಿದ್ನಲ್ಲ ಆ ಹುಡುಗಿನ ಕಂಡಿಡಿದ್ ಬಿಟ್ರು. ಆ ಹುಡುಗಿ ಹತ್ರ ಹೋಗ್ಬಿಟ್ಟು ಎಲ್ಲಾ ನಿಜ ಹೇಳ್ತಾನೆ. ನಿನ್ ಜೊತೆ ಕೆಲಸ ಮಾಡ್ತಾ ಇದ್ದಿದ್ದು ಆ ಸ್ಕೂಲ್ ಹುಡುಗಿ ಇವಾಗ ಸತ್ತೇ ಹೋಗಿದ್ದಾಳೆ. ನಿಜವಾಗ್ಲೂ ನಿನ್ಗೆ ವಿಷಯ ಗೊತ್ತಿರತ್ತೆ ಅವತ್ತು ನೈಟ್ ಏನ್ ನಡೀತು ಅಂತ. ನನ್ನ ಹತ್ರ ಎಲ್ಲಾ ನಿಜ ಹೇಳು ಅಂತ ಕೇಳಿದಾಗ ಆ ಹುಡುಗಿ ಕೂಡ ಎಲ್ಲಾ ನಿಜ ಹೇಳ್ತಾಳೆ. ಆಕ್ಚುಲಿ ನಮ್ ಹೀರೋನ್ ಅವ್ರ ಫ್ರೆಂಡ್ ಆ ಹುಡುಗಿ ಕಾಣೆ ಆಗಿದ್ದಾಳಲ್ಲ ಆ ಹುಡುಗಿ ನೈಟ್ ಕ್ಲಬ್ ಅಲ್ಲಿ ಹಾಡಾಡೋ ಕೆಲಸನೇ ಮಾಡೋದು. ಅವತ್ತು ಆ ಕ್ಲಬ್ ಗೆ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಇಬ್ರು ಇವೆಲ್ಲನ್ನು ಎಲ್ಲ ಬಂದಿರ್ತಾರೆ. ಎಲ್ಲ ಪಾರ್ಟಿನ ಎಂಜಾಯ್ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ಎಂಜಾಯ್ ಮಾಡ್ತಾ ಇರ್ಬೇಕಾದ್ರೆ ಹಾಡಾಡ್ತಾ ಇರೋ ನಮ್ ಹೀರೋನ್ ಅವ್ರ ಫ್ರೆಂಡ್ ನ ನೋಡ್ಬಿಟ್ರು. ಆ ಹುಡುಗಿ ಪಾಪ ತುಂಬಾ ಒಳ್ಳೆಯವಳು, ಆತರ ತಪ್ಪು ಕೆಲ್ಸಕ್ಕೆಲ್ಲ ಹೋಗೋಳಲ್ಲ. ಆದ್ರೆ ವಯಸ್ಸಾಗಿರೋ ಅಪ್ಪ ಬಂದು ಆ ಹುಡುಗಿನೇ ಬೇಕು ಅಂತ ಹಠ ಮಾಡಿರ್ತಾನೆ. ಆದ್ರಿಂದ ಫೋರ್ಸ್ಫುಲ್ ಆಗಿ ಆ ಹುಡುಗಿನ ಕರ್ಕೊಂಡೋಗಿ ರೂಮ್ ಅಲ್ಲಿ ಹಾಕಿರೋದು. ಆದ್ರೆ ಆ ಹುಡುಗಿ ಕೋಪ ಪಟ್ಟು ಆ ಪೊಲಿಟಿಷಿಯನ್ ಅನ್ನೇ ಅಟ್ಯಾಕ್ ಮಾಡ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಓಡೋದ್ಲು. ಈ ವಿಷಯ ನೆಕ್ಸ್ಟ್ ಮಿನಿಟ್ ಆ ವಿಲನ್ ಗೆ ಗೊತ್ತಾಗಿದ ತಕ್ಷಣ ಎಲ್ಲೋದ್ಲು ಅವಳು ಅಂತ ಹೇಳಿ ಅವಳ ನಂಬರ್ ಗೆ ಕಾಲ್ ನ ಟ್ರೈ ಮಾಡ್ತಾ ಇರ್ತಾನೆ. ಬಟ್ ಅವಳು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಈ ಟೈಮ್ ಅಲ್ಲೇ ಆ ಕ್ಲಬ್ ಅಲ್ಲಿ ಕೆಲಸ ಮಾಡ್ತಾ ಇರೋ ಹುಡುಗಿ ಬಂದು ಆ ಕಾಣೆಯಾಗಿರೋ ಹುಡುಗಿಗೆ ಮೆಸೇಜ್ ಕಳ್ಸಿರೋದು ಈ ತರ ಕ್ಲಬ್ ಅಲ್ಲಿ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ, ಎಲ್ಲ ನಿನ್ನ ಹುಡುಕ್ತಾ ಇದ್ದಾರೆ ಅಂತ. ಆ ಟೈಮ್ ಅಲ್ಲಿ ಆ ಹುಡುಗಿ ಬಂದು ಆ ಟೀಚರ್ ಕಾರ್ ಅಲ್ಲಿ ಹತ್ತಿದ್ದು, ಟೀಚರ್ ಜೊತೆ ಕಾರಲ್ಲಿ ಹೋಗ್ತಾ ಇದ್ದು. ಆ ಟೈಮ್ ಅಲ್ಲಿ ಲೈನ್ ಕಾಲ್ಸ್ ಬರ್ತಾ ಇದ್ರೆ ಕೂಡ ಅವಳು ಅಟೆಂಡ್ ಮಾಡಿರೋದಿಲ್ವಲ್ಲ, ಅವಾಗ ಈ ವಿಲನ್ ಕಾಲ್ ಮಾಡ್ತಾ ಇದ್ದು. ಆ ಹುಡುಗಿ ಮೆಸೇಜ್ ನ ನೋಡಿದ್ಮೇಲೆನೆ ಆ ಕಾಣೆಯಾಗಿರೋ ಹುಡುಗಿ ಕೂಡ ಈ ವಿಲನ್ ಕಾಲ್ ನ ಅಟೆಂಡ್ ಮಾಡೋದು. ಆ ಹುಡುಗಿನ ಅಟೆಂಡ್ ಮಾಡ್ಬಿಟ್ಟು ನಾ ಇತರ ಒಂದು ಜಾಗದಲ್ಲಿ ಇದೀನಿ ಬನ್ನಿ ಅಂತ ಕರೆದಿರ್ತಾರೆ. ಇವನು ಕಾರ್ ತಗೊಂಡ ಜಾಗಕ್ಕೆ ಹೋಗಿರ್ತಾನೆ. ಸೊ ಲಾಸ್ಟ್ ಅಲ್ಲಿ ಫೈನಲ್ ಆಗಿ ಆ ಹುಡುಗಿ ಕಾರ್ ಹತ್ತಿರೋದು ಇವ್ರ ಕಾರೇ ಅಂತ ಈಗ ಸದ್ಯಕ್ಕೆ ಸ್ಟೋರಿ ಈ ತರ ಹೋಗ್ತಾ ಇರೋದು. ಓಕೆ, ಇದೇ ನಡೆದಿರೋದು ಅಂತ ಹೇಳಿ ನಮ್ ಹೀರೋ ಕೂಡ ಇದನ್ನ ತಿಳ್ಕೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ಆ ವಿಲನ್ ಕಡೆಯವ್ರು ಕೂಡ ಹೋಟೆಲ್ ಒಳಗಡೆ ಎಂಟ್ರಿ ಆಗ್ಬಿಟ್ರು. ಅವ್ರು ನಮ್ ಹೀರೋನ ಹುಡ್ಕೊಂಡ್ ಬರ್ತಾ ಇದಾರೆ. ನಮ್ ಹೀರೋ ತಪ್ಪಿಸ್ಕೊಳ್ತಾನ. ಅವನೇ ಮುಂದ್ಗಡೆ ಹೋಗಿ ನಿಂತ್ಕೊಂಡು ಯಾವನೋ ಇಲ್ಲಿ ವಿಲನ್ ಹೆಸರಲ್ಲಿ ಸುತ್ತ ಇರೋನ್ ಯಾವನೋ ಅಂತ ಆವಾಜ್ ಹಾಕಿದ್ರೆ ಅವ್ರು ಬಿಡ್ತಾರ. ಅವ್ರ ಕಡೆಯವರೆಲ್ಲ ನಮ್ ಹೀರೋನ ಓಡಿದ್ರು. ಗಾಳಿ ಜೊತೆ ಇಟ್ಕೊಬಹುದು, ಸ್ವಲ್ಪ ಜೋರಾಗಿ ಗಾಳಿ ಬಂದ್ರು ಇಟ್ಕೋಬಹುದು. ಸುಂಟ್ರ ಗಾಳಿ ಜೊತೆ ಇಟ್ಕೊಂಡ್ರೆ ಆಗುತ್ತಾ? ನಮ್ ಹೀರೋ ಎಲ್ಲಾರ್ನು ಸರಿಯಾಗಿ ಹೊಡೆದು ಬಿಸಾಕ್ಬಿಡ್ತಾನೆ. ಇನ್ ವಿಲನ್ ಮಾತ್ರ ಏನು ಒಣಗೋಗಿರೋ ಒಣಗಿದ ಮೆಣಸಿನ್ಕಾಯಿ ಇದ್ದಂಗಿದ್ದಾನೆ. ಅವ್ನಿಗೆ ಲೆಫ್ಟ್ ಅಲ್ಲಿ ಒಂದ್ ಶಾಟ್, ರೈಟ್ ಅಲ್ಲಿ ಒಂದ್ ಶಾಟ್ ಅಷ್ಟೇ. ಅಪ್ಪ ಸುತ್ಕೊಂಡೋಗಿ ಕೆಳಗಡೆ ದಪ್ಪ ಅಂತ ಬಿದ್ದ. ಅವನನ್ನ ಎತ್ತಿ ಸೋಫಾ ಮೇಲೆ ಕೂರ್ಸ್ಬಿಟ್ಟು ನಮ್ ಹೀರೋ ಡೀಸೆಂಟ್ ಆಗಿ ಕೇಳ್ತಾನೆ, ಆ ಹುಡ್ಗಿನ ಏನ್ ಮಾಡಿದ್ರಿ, ಆ ಹುಡ್ಗಿಗ್ ಏನಾಯ್ತು ಅಂತ. ಇವಾಗ ಅವನೊಂದ್ ಸ್ಟೋರಿನ ಹೇಳ್ತಾನೆ. ಆಕ್ಚುಲಿ ಅವತ್ತ ಹುಡ್ಗಿ ಕಾಲ್ ಮಾಡಿದಾಗ ನಾನ್ ಆ ಜಾಗಕ್ಕೆ ಹೋಗಿ ನೋಡ್ದೆ, ಅದು ಪೆಟ್ರೋಲ್ ಬಂಕ್ ಹತ್ರ. ನೋಡಿದ್ರೆ ಆ ಹುಡ್ಗಿ ಅಲ್ಲಿ ಇರ್ಲಿಲ್ಲ. ಸರಿ ಪಕ್ಕದಲ್ಲಿರೋ ವಾಶ್ರೂಮ್ಗೆ ಏನಾದ್ರು ಹೋಗಿದ್ದಾಳೇನೋ, ಅಲ್ಲೋಗಿ ನೋಡಿದ್ರೆ ಸಿಗ್ತಾಳೆ ಅಂತ ಒಳಗಡೆನು ಹೋಗಿ ರೂಮ್ ಆಗಿ ನೋಡ್ದೆ. ಅವಾಗೆ ನನ್ಗೆ ಒಂದ್ ಸಕ್ಕತ್ ಶಾಕ್ ಆಗಿದ್ದು, ಒಂದ್ ರೂಮ್ ಅಲ್ಲಿ ಆ ಹುಡ್ಗಿ ಕತ್ತನ ಒಬ್ಬ ಇಸಿಕ್ತಾ ಇದ್ದ. ನನ್ಗಂತೂ ತುಂಬಾ ಭಯ ಆಗೋಯ್ತು. ಆ ಹುಡ್ಗ ಫುಲ್ ಆಗಿ ಬ್ಲಾಕ್ ಹುಡಿ ಅದೆಲ್ಲ ಹಾಕೊಂಡಿದ್ದ, ಬ್ಲಾಕ್ ಮಾಸ್ಕ್ ಎಲ್ಲ ಬೇರೆ ಹಾಕೊಂಡಿದ್ದ. ಯಾರೋ ಅವನು ಅಂತ ಹೇಳಿ ಟಾರ್ಚ್ ಹಾಕಿ ನೋಡ್ತಾರೆ. ಅದೇ ಟೈಮ್ ಅಲ್ಲಿ ಪ್ರೆಸೆಂಟ್ ಅಲ್ಲಿ ನೋಡಿದ್ರೆ ನಮ್ ಹೀರೋಯಿನ್ ನ ಅದೇ ಬ್ಲಾಕ್ ಮಾಸ್ಕ್ ಹಾಕೊಂಡಿರೋನು ಬಾಯಿ ಮುಚ್ಚಿ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತೆ ಫ್ಲಾಶ್ ಬ್ಯಾಕ್ ಅಲ್ಲಿ ಆ ವಿಲನ್ ನ ಟಾರ್ಚ್ ಹಾಕಿದ್ನಲ್ಲ, ಆ ಬ್ಲಾಕ್ ಕಲರ್ ಹುಡಿ ಹಾಕೊಂಡಿರೋನ್ ಮಕ್ಕಕ್ಕೆ ಅವ್ನ್ ಬೇರೆ ಯಾರು ಅಲ್ಲ, ಈ ಟೀಚರೇ. ಹಂಗಾರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ನ್ ಬಂದು ನಮ್ ಹೀರೋ ಹತ್ರ ಒಂದ್ ಸ್ಟೋರಿನ ಹೇಳ್ದಲ್ಲ ಹುಡ್ಗಿ ಹೆಂಗ್ ಕಾಣೆ ಆದ್ಲು ಅಂತ ಹೇಳಿ, ಅದೆಲ್ಲ ಸುಳ್ಳೆ. ಈ ಕೆಲಸ ಎಲ್ಲ ಮಾಡ್ತಾ ಇರೋದು ಇವನೇ. ಈ ವಿಷಯ ಗೊತ್ತಾದ್ಮೇಲೆ ಆ ವಿಲನ್ ಬಂದು ಹೊರಗಡೆ ಬಂದು ಆ ಪೊಲೀಸ್ ಸ್ಟೇಷನ್ ಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾನೆ, ಈ ತರ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಈ ಜಾಗಕ್ಕೆ ಬನ್ನಿ ಅಂತ. ಇವನೇನಕ್ಕೆ ಪೊಲಿಟಿಷಿಯನ್ ಗೆ ಕಾಲ್ ಮಾಡ್ಬೇಕು ಅಂತ ನೋಡಿದ್ರೆ ಈ ಟೀಚರ್ ಬೇರೆ ಯಾರು ಅಲ್ಲ, ಆ ಪೊಲಿಟಿಷಿಯನ್ ಅವ್ರ ಮಗನೇ. ಇವನ್ ಇತರ ಕೆಲಸ ಮಾಡಿದಾನೆ ಅಂತ ಗೊತ್ತಾದ್ಮೇಲೆ ಮಗನ್ನ ಕಾಪಾಡ್ಕೊಳ್ಳೇಬೇಕಲ್ವಾ, ಆದ್ರಿಂದಾನೆ ಇಷ್ಟು ದೊಡ್ಡ ಸರ್ಕಸ್ ನ ಇವ್ರು ಮಾಡಿರೋದು. ಈ ವಿಷಯ ಎಲ್ಲ ತಿಳ್ಕೊಂಡು ನಮ್ ಹೀರೋ ಹೋಗ್ತಾ ಇರ್ಬೇಕಾದ್ರೆ ಫ್ರೆಂಡ್ ಪೊಲೀಸ್ಗೆ ಕಾಲ್ ಮಾಡ್ಬಿಟ್ಟು ಆ ಟೀಚರ್ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಅವ್ನ ಇನ್ಫ್ಲೂಯೆನ್ಸ್ ಏನ್ ಕಡಿಮೆನಾ, ಅವ್ನ ನೆನ್ನೆ ರಿಲೀಸ್ ಮಾಡ್ಬಿಟ್ರು ಅಂತ ಗೊತ್ತಾಯ್ತು. ಅದೇ ಟೈಮ್ ಅಲ್ಲಿ ಈ ಕಡೆ ನೋಡಿದ್ರೆ ನಮ್ ಹೀರೋನ ಯಾವ್ದೋ ಒಂದು ಗೊಡೌನ್ ತರ ಇರತ್ತೆ, ಆ ಜಾಗದಲ್ಲಿ ಕರ್ಕೊಂಡು ಹೋಗಿ ಹಾಕ್ಬಿಟ್ಟಿರ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋ ಕೂಡ ವಿಷಯ ಗೊತ್ತಾಯ್ತಲ್ಲ, ಇದ್ರ ಪೊಲೀಸ್ ಸ್ಟೇಷನ್ ಅವನು ರಿಲೀಸ್ ಆಗ್ಬಿಟ್ಟ ಅಂತ. ಸೊ ಅವ್ನ್ ಮನೇಲೇ ಇರ್ಬೇಕು ಅಂತ ಹೇಳಿ ಮನೇಲೆಲ್ಲ ಬಂದು ಹುಡುಕ್ ನೋಡ್ತಾರೆ. ಬಟ್ ಮನೇಲಿ ಅವ್ನಿಲ್ಲ. ಮತ್ತೆ ಇದಕ್ಕೂ ಮುಂಚೆನೆ ನೋಡಿರ್ತೀವಿ ಅವ್ನ ಹೀರೋಯಿನ್ ಯಾಂಜಿನ ಈ ಜಾಗಕ್ಕೆ ಕರ್ಕೊಂಡ್ ಬಂದಾಗ ಸಪರೇಟ್ ಆಗಿ ಒಂದ್ ರೂಮ್ ಒಳಗಡೆ ಕರ್ಕೊಂಡು ಹೋಗಕ್ಕೆ ಟ್ರೈ ಮಾಡದ ಅಂತ. ಆ ರೂಮ್ ಒಳಗಡೆನೆ ಇವಳು ಇರೋದು ಅಂತ ಹೇಳಿ ಇವನ್ ಕೂಡ ಹೆಂಗೋ ಸುತ್ತಮುತ್ತ ರೂಮ್ ನ ಹುಡುಕ್ಬಿಟ್ಟ. ಆ ರೂಮ್ ನ ಬಾಗಿಲ್ ತಡ್ತಾ ಇರ್ತಾನೆ. ಇಲ್ಲಿ ಒಳಗಡೆ ಇರೋ ವಿಲನ್ ಗೆ ಕೂಡ ರೂಮ್ ಬಾಗಿಲ್ ತಡ್ತಾ ಇರೋ ಸೌಂಡ್ ಕೇಳಿಸ್ಬಿಡ್ತು. ಅಷ್ಟೇ ಇವಳೆಲ್ಲಿ ಕಿರ್ಚಿ ಸೌಂಡ್ ಮಾಡ್ಬಿಡ್ತಾಳ ಅಂತ ಹೇಳಿ ಅವಳ ಬಾಯ್ನ ಮುಚ್ಚಿ ಕೈನ ಕಟ್ಟಾಕ್ಬಿಟ್ಟು ಎತ್ಕೊಂಡೋಗಲ್ಲಿರೋ ಒಂದು ಕಬರ್ಡ್ ಒಳಗಡೆ ಹಾಕ್ಬಿಟ್ಟ. ಅವಳಿಗೆ ಸೌಂಡ್ ಮಾಡ್ತಾ ಇಲ್ಲ. ಈಗ ದಡಾರ್ ಅಂತ ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಬರ್ತಾರೆ. ಆದ್ರೆ ಇಲ್ಲೇ ಇರೋದು ಟ್ವಿಸ್ಟ್, ಆ ಟೀಚರ್ ಇರೋ ಡೋರ್ ನ ಓಪನ್ ಮಾಡ್ಕೊಂಡು ಬಂದಿರೋದು ಬೇರೆ ಯಾರು ಅಲ್ಲ, ಆ ಪೊಲಿಟಿಷಿಯನ್. ಅಂದ್ರೆ ಈಗ ನಮ್ ಹೀರೋ ಓಪನ್ ಮಾಡ್ಕೊಂಡು ಹೋಗಿರೋ ಡೋರ್ ಹತ್ರ ಅಲ್ಲಿ ಯಾರು ಇಲ್ಲ, ಅಲ್ಲಿ ಏನು ಇಲ್ವೇ ಇಲ್ಲ. ಹೇಳ್ಬೇಕಂದ್ರೆ ನಮ್ ಹೀರೋ ಮನೆ ಸುತ್ತಮುತ್ತ ನೋಡ್ತಾನೆ, ಯಾವ ಕಡೆ ಏನು ಕಾಣಿಸ್ತಾನೆ ಇಲ್ಲ. ಹಂಗಿರ್ಬೇಕಾದ್ರೆ ಅವ್ರ ಮನೆಯಲ್ಲಿ ವಾಲ್ ಅಲ್ಲಿ ಒಂದು ಪೋಸ್ಟರ್ ನ ಹಾಕಿರ್ತಾನೆ, ಒಂದು ಡ್ರಾಯಿಂಗ್ ನ ಹಾಕಿರ್ತಾನೆ, ಅವ್ರ ಫ್ಯಾಮಿಲಿ ಫೋಟೋಸ್ ಹಾಕಿರೋದು, ಜೊತೆಗೆ ಒಂದು ಅಡ್ರೆಸ್ ನ ಹಾಕಿರ್ತಾನೆ, ಮೈ ಸ್ವೀಟ್ ಹೋಮ್ ಅಂತ. ಆ ಮನೆ ಅಡ್ರೆಸ್ ನೋಡಿದ ತಕ್ಷಣ ನಮ್ ಹೀರೋಗ್ ಅರ್ಥ ಆಯ್ತು, ಮೋಸ್ಟ್ಲಿ ಇವನೇನಾದ್ರೂ ಆ ಮನೇಲಿ ಇರ್ಬೋದೇನೋ ಅಂತ ಕಾರ್ನ ತಗೊಂಡು ಆ ಮನೆ ಕಡೆ ಬರಕ್ಕೆ ಶುರು ಮಾಡ್ತಾನೆ. ನಿಜ ಹೇಳ್ಬೇಕಂದ್ರೆ ಆ ಮನೆಯಲ್ಲಿ ಇವಾಗ ಟೀಚರ್ ನಮ್ ಯಾಂಜಿನ ಇಟ್ಕೊಂಡಿರೋದು. ಇಲ್ಲಿ ನೋಡಿದ್ರೆ ಆ ಪೊಲಿಟಿಷಿಯನ್ ಹೋಗ್ಬಿಟ್ಟು ಆ ಟೀಚರ್ ನ ಸರಿಯಾಗಿ ಬೈತಾನೆ. ಏನ್ ಕೆಲ್ಸನೋ ಮಾಡಿಕ್ತಾ ಇದೀಯ ನೀನು, ನಿನ್ನಿಂದ ನನ್ನ ತಲೆ ಎಲ್ಲಿಟ್ಕೊಬೇಕು ಅಂತ ಗೊತ್ತಾಗ್ತಲ್ಲ, ಎಷ್ಟು ಸತಿ ಅಂತ ನಾನು ತಪ್ಸಕ್ಕಾಗುತ್ತೆ, ಬಾಯ್ ಮುಚ್ಕೊಂಡು ನಿನ್ ಕೆಲ್ಸ ನೀನ್ ನೋಡು ಅಂತ ಬೈಬೇಕಾದ್ರೆ ಅವ್ನ್ ಅಂತಾನೆ, ನನ್ನನ್ ಯಾಕೆ ಬೈತಾ ಇದ್ದೀರಾ, ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿದ್ದೆ ನೀವು, ನಿಮ್ಮಿಂದಾನೇ ಇದೆಲ್ಲ ಆಗಿದ್ದು, ನಾನ್ ಯಾಕೆ ಊರ್ ಬಿಟ್ಟು ಹೋಗ್ಬೇಕು, ನಾನೆಲ್ಲ ಊರ್ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾನೆ. ಆಕ್ಚುಲಿ ಇವಾಗ್ಲೇ ಇನ್ನೊಂದು ಟ್ವಿಸ್ಟ್ ತೋರ್ಸೋದು, ಅವತ್ತು ಏನಾಯ್ತು ಅಂತ. ಅವತ್ತು ಟೀಚರ್ ಬಂದ್ಬಿಟ್ಟು ಆ ಕಾಣೆಯಾಗಿರೋ ಹುಡುಗಿ ಕತ್ನ ಇಸಿಕ್ತಾ ಇದ್ದ ಅಲ್ವಾ, ಅವತ್ತು ಆ ಹುಡುಗಿ ಸತ್ತಿರೋದಿಲ್ಲ, ಬದುಕೇ ಇರ್ತಾಳೆ. ಆ ವಿಲನ್ ಕೂಡ ಪೊಲಿಟಿಷಿಯನ್ ಗೆ ಕಾಲ್ ಮಾಡದ್ಮೇಲೆ ಆ ಪೊಲಿಟಿಷಿಯನ್ ಈ ಜಾಗಕ್ಕೆ ಬರ್ತಾನಲ್ಲ, ಅವಾಗ ಲೈಟ್ ಆಗಿ ಕಂಡ್ಬಿಟ್ಟು ಅವ್ರನ್ನ ನೋಡ್ಬಿಟ್ಟು ತುಂಬಾ ಕೇಳ್ಕೊಂಡಿರ್ತಾಳೆ.
ಹೇಳ್ತಾಳೆ, ದಯವಿಟ್ಟು ನನ್ನ ಬಿಟ್ಬಿಡಿ, ನಡೆದಿರೋ ವಿಷಯ ನಾನು ಯಾರ ಹತ್ರನೂ ಹೇಳಲ್ಲ ಅಂತ. ಆದ್ರೆ ಪೊಲಿಟಿಷಿಯನ್ ನಂಬ್ತಾನ, ನೀನ್ ಇಲ್ಲೇ ಸಾಯ್ಬೇಕು ಅಂತ ಹೇಳಿ ಆ ಹುಡುಗಿ ಕತ್ನ ಈಸ್ಬಿಟ್ಟು ಸಾಯಿಸಿರೋದು ಬೇರೆ ಯಾರು ಅಲ್ಲ, ಈ ಪೊಲಿಟಿಷಿಯನ್. ಈ ತರ ಇವ್ರು ಮಾತಾಡ್ಕೊಳ್ತಾ ಇರೋದನ್ನೆಲ್ಲ ಕಬಡಲ್ಲಿರೋ ಯಾಂಜಿ ಕೇಳಿಸ್ಕೊಂತಾನೆ ಇರ್ತಾಳೆ. ನಮ್ ಹೀರೋ ಈ ತರ ಎದುರು ಮಾತಾಡಿದ ತಕ್ಷಣ ಪೊಲಿಟಿಷಿಯನ್ ಗೆ ಕೋಪ ಬಂದ್ಬಿಡ್ತು. ಅಪ್ಪನ್ಗೆ ಈ ತರ ಮಾತಾಡ್ತೀಯ, ನಿನ್ಗೆ ಎಷ್ಟೋ ಧೈರ್ಯ, ನನ್ಗೆ ಎದುರಿಸಿ ಮಾತಾಡೋಷ್ಟು ದೊಡ್ಡವನಾಗ್ಬಿಟ್ಟ ಅಂತ ಹೇಳಿ ಅವ್ನ ತಲೆಗೆ ಬೈಗೆ ಬೆನ್ನಿಗೆಲ್ಲ ಒಂದ್ 4 ಏಟ್ ಬಿದ್ದು ಅವ್ನ ಸೈಡ್ ತಳ್ಬಿಟ್ಟು ಇಲ್ಲೇ ಇದ್ದು ಸಾಯಿ, ನೀನ್ ಯಾವತ್ ಊರ್ಗ್ ಹೋಗ್ತಿ ಅಂತ ನಂಗೆ ಗೊತ್ತಿಲ್ಲ, ನಾಳೆನೇ ನಿನ್ ಜಾಗ ಖಾಲಿ ಮಾಡ್ಬೇಕು ಅಂತ ಬೈದ್ಬಿಟ್ಟು ಡೋರ್ ನ ಕ್ಲೋಸ್ ಮಾಡ್ಕೊಂಡು ಹೊರಟೋದ್ರು. ಅದಾದ್ಮೇಲೆ ಕಬಡ್ಡಿಯಲ್ಲಿರೋಳ್ಗೆ ಎಲ್ಲಾ ವಿಷಯ ಗೊತ್ತಾಯ್ತಲ್ಲ, ಸೈಲೆಂಟ್ ಆಗಿ ಕೂತಿರ್ತಾಳೆ. ಇನ್ನೇನ್ ಇವ್ನ್ ನಮ್ಮ ಹೀರೋಯಿನ್ ತರ ನೆಕ್ಸ್ಟ್ ಟಾರ್ಗೆಟ್ ಅವಳನ್ನ ಸಾಯಿಸ್ಬೇಕು ಅಂತ ಏನೋ ಕಬಡ್ ತೆಗ್ದಾಗ ಅವ್ಳು ಟಕ್ಕಂತಲ್ಲಿರೋ ಒಂದು ಸ್ಪ್ರೇನ ಎತ್ಕೊಂಡು ಅವ್ನ ಕಣ್ಣಿಗೆ ಹೊಡೆದ್ಬಿಟ್ಟು ಅಲ್ಲಿಂದ ಓಡೋಗಕ್ಕೆ ಅಂತ ಟ್ರೈ ಮಾಡ್ತಾಳೆ. ಬಟ್ ಓಡೋಗೋ ಸ್ಪೀಡ್ ಅಲ್ಲಿ ಕೆಳಗಡೆ ಬಿದ್ದಿರೋ ಗ್ಲಾಸ್ ಪೀಸಸ್ ನ ನೋಡ್ಕೊಂಡಿಲ್ಲ, ಪಾಪ ಅದ್ರ ಮೇಲೆನೆ ಬಿದ್ಬಿಟ್ಲು. ಇಷ್ಟೆಲ್ಲ ಆದ್ಮೇಲೆ ನಮ್ ಹೀರೋ ಎಂಟ್ರಿ ಕೊಟ್ಟಿಲ್ಲ ಅಂದ್ರೆ ಹೆಂಗಿರತ್ತೆ ಹೇಳಿ. ಸೂಪರ್ ಆಗಿ ನಮ್ ಹೀರೋ ಕೂಡ ಒಳಗಡೆ ಎಂಟ್ರಿ ಕೊಟ್ಟ. ಆದ್ರೆ ಬಂದು ಫಸ್ಟ್ ಅವ್ನ ಅಟ್ಯಾಕ್ ಮಾಡ್ಬೇಕಾ, ಕೆಳಗಡೆ ಬಿದ್ದಿರೋ ಯಾಂಜಿನ ತಾನೇ ನೋಡ್ಬೇಕು. ನೋಡಿದ್ರೆ ಅವ್ಳಿಗೆ ಫುಲ್ ಆಗಿ ಗ್ಲಾಸ್ ಪೀಸಸ್ ಎಲ್ಲ ಚುಚ್ಕೊಂಡಿರುತ್ತೆ, ಅದನ್ನೆಲ್ಲ ನಿಧಾನಕ್ಕೆ ತೆಗಿತಾ ಇರ್ಬೇಕಾದ್ರೆ ಎಲ್ಲಿಂದ ಬಚ್ಚಿಟ್ಕೊಂಡಿದ್ದ ಅಂತ ಗೊತ್ತಿಲ್ಲ. ಆ ಟೀಚರು ಓಡ್ ಬಂದು ನಮ್ ಹೀರೋಗೆ ಅಟ್ಯಾಕ್ ಮಾಡ್ಬಿಟ್ಟ. ಕೈಲಿರೋ ಒಂದು ಕತ್ತಿಯಿಂದ ನಮ್ ಹೀರೋಗೆ ಚುಚ್ಚೇ ಬಿಟ್ಟ. ಚುಚ್ಚಿದ್ರೆ ಮಾತ್ರ ನಮ್ ಹೀರೋ ಬಿಟ್ಬಿಡ್ತಾನ, ನಿನ್ನ ಸುಮ್ನೆ ಬಿಡಲ್ಲ ಕಣೋ ಅಂತ ಹೇಳಿ ಅವ್ನ ಸರಿಯಾಗಿ ಹೊಡೆದ್ಬಿಡ್ತಾರೆ. ಅವ್ನಿಗೆ ಬ್ಲಡ್ ಕಿತ್ಕೊಂಡ್ ಬರ್ಬೇಕು ಆ ರೇಂಜ್ ಗೆ ಹೊಡೆದ್ಬಿಟ್ರು. ಅವ್ನಂಗೆ ಕೆಳಗಡೆ ಬಿದ್ದೇ ಹೋದ. ಅಷ್ಟೇ ಎದ್ದೇಳೋ ಮೂಮೆಂಟ್ ಅಲ್ಲಿ ಇಲ್ಲ ಅಂತ ಗೊತ್ತಾಯ್ತು. ನಮ್ ಹೀರೋ ಕೂಡ ಫಸ್ಟ್ ಯಾಂಜಿನ ಕಾಪಾಡ್ಬೇಕು ಅಂತ ಅವಳನ್ನ ತಗೊಂಡು ಕಾರಲ್ಲಿ ಕೂರ್ಸ್ಕೊಂಡು ಹಾಸ್ಪಿಟಲ್ ಕಡೆ ಹೋಗಕ್ಕೆ ಶುರು ಮಾಡ್ದ. ಅವಳನ್ನ ಹೆಂಗಾದ್ರು ಮಾಡಿ ಕಾಪಾಡ್ಕೋಬೇಕು ಅಂತ. ಆ ಹುಡುಗಿನ ಹಂಗೆ ಕೈಲಿ ಎತ್ಕೊಂಡು ಹೋಗಿ ಕಾಪಾಡಿ ಅಂತ ಹಾಸ್ಪಿಟಲ್ ಅಲ್ಲಿ ಕೂರಿಸ್ಬಿಟ್ಟು ಟ್ರೀಟ್ಮೆಂಟ್ ಕೂಡ ಕೊಡಿಸ್ತಾ ಇದ್ದ. ಇವ್ನಂಗೆ ಹೊರಗಡೆ ಕುತ್ಕೊಂಡು ನ್ಯೂಸ್ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ನ್ಯೂಸ್ ಅಲ್ಲಿ ಆ ಪೊಲಿಟಿಷಿಯನ್ ಇವಾಗ ಎಲೆಕ್ಷನ್ ಅಲ್ಲಿ ವಿನ್ ಆಗಿರೋದು ಅಂತ ಗೊತ್ತಾಗುತ್ತೆ. ಬೇರೆ ಯಾರು ಅಲ್ಲ, ವಿಲನ್ ಪೊಲಿಟಿಷಿಯನ್. ಅದು ಗೊತ್ತಾಗಿದ ತಕ್ಷಣ ಅಮಾಯಕ ಜನಗಳನ್ನ ಸಾಯಿಸ್ತೀರಾ, ನಿನ್ ಮಗ ಸ್ಕೂಲ್ ಅಲ್ಲಿ ಲೇಡೀಸ್ ಟಾಯ್ಲೆಟ್ ಅಲ್ಲಿ ಕ್ಯಾಮರಾಸ್ ಎಲ್ಲ ಇಡ್ತಾನೆ, ಇಂತ ಅಲ್ಕಾ ಕೆಲ್ಸಗಳೆಲ್ಲ ಮಾಡ್ತೀರಾ, ನೀವೆಲ್ಲ ಈಗ ಎಲೆಕ್ಷನ್ ಅಲ್ಲಿ ಗೆದ್ಬಿಟ್ಟು ಜಾಲಿಯಾಗಿ ಲೈಫ್ ನಲ್ಲಿ ಲೀಡ್ ಮಾಡ್ಬೇಕು, ಕಷ್ಟಪಡೋರೆಲ್ಲ ಪಡ್ತಾನೆ ಇರ್ಬೇಕಾ, ನೆಕ್ಸ್ಟ್ ಟಾರ್ಗೆಟ್ ನೀನು ಮಗನೆ ಬರ್ತೀನಿರೋ ಅಂತ ಹೇಳಿ ಆ ಪೊಲಿಟಿಷಿಯನ್ ಹುಡ್ಕೊಂಡು ಹೋಗಿ ಶುರು ಮಾಡ್ಬಿಟ್ರು. ನೆಕ್ಸ್ಟ್ ಮಿನಿಟ್ ಪೊಲಿಟಿಷಿಯನ್ ಬರ್ತಾ ಇರೋ ಕಾರ್ಗೆ ನಮ್ ಹೀರೋ ಕೂಡ ಕಾರ್ ಎತ್ಕೊಂಡು ಹೋಗಿ ಒಂದೇ ಆಕ್ಸಿಡೆಂಟ್. ಬಟ್ ಏನಾಗ್ಲಿಲ್ಲ, ಅವ್ನ್ ಕಾರ್ ಇಳ್ದು ಬರ್ತಾನೆ ನೋಡಿ ನಮ್ ಹೀರೋ. ಅಷ್ಟೇ ಬಿಟ್ರೆ ಸಾಯಿಸ್ಬಿಡ್ತಾನೇನೋ ಅಂತ ಅನ್ಕೋಬೇಕು. ಆದ್ರೆ ಆ ಪೊಲಿಟಿಷಿಯನ್ ಆ ಟೈಮಲ್ಲಿ ಕೂಡ ನಾನ್ ಯಾರು ಗೊತ್ತಾ, ನಾನು ಎಂತ ದೊಡ್ಡ ವ್ಯಕ್ತಿ ಗೊತ್ತಾ, ನನ್ ಬ್ಯಾಕ್ ಗ್ರೌಂಡ್ ಏನ್ ಗೊತ್ತಾ, ನಿನ್ನ ಸುಮ್ನೆ ಬಿಡಲ್ಲ ಅಂತ ಹೇಳಿ ಓವರ್ ಆಗಿ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಆದ್ರೆ ನಮ್ ಹೀರೋಗ್ ಬರುತ್ತೆ ನೋಡಿ ಕೋಪ, ನೀನ್ ಇದ್ವರ್ಗು ಮಾತಾಡಕ್ ಬಿಟ್ಟಿದೆ, ನಾನ್ ಮಾಡಿದ್ ತಪ್ಪು ಕಣ ಅಂತ ಹೇಳಿ ಅವ್ನ್ ಗ್ಲಾಸ್ ವಿಂಡೋನೇ ಹೊಡೆದಾಕ್ಬಿಟ್ಟ. ಅಷ್ಟೇ ಇವಾಗ ನಮ್ ಹೀರೋ ಇರೋ ಕೋಪಕ್ಕೆ ಅಪ್ಪನ್ ಹಂಗೆ ವಿಂಡೋ ಇಂದಾನೆ ಹೊರಗಡೆ ಎಳೆದು ತುಳಿದು ಬಿಡ್ತಾನೆ ಅಂತ ಅನ್ಕೊಂಡೆ. ಆದ್ರೆ ಅವ್ನ್ ಒಳ್ಳೆ ಟೈಮು ಪೊಲೀಸರ ಜಾಗಕ್ಕೆ ಬಂದ್ಬಿಟ್ರು. ಕರ್ಕೊಂಬಂದಿರೋದ್ ಬೇರೆ ಯಾರು ಅಲ್ಲ, ನಮ್ ಹೀರೋ ಅವ್ರ ಫ್ರೆಂಡ್ ಪೊಲೀಸ್ ಇದ್ದ ಅಲ್ವಾ ಅವನೇ. ಇಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಎಲ್ಲ ಅವ್ನಿಗೆ ಗೊತ್ತಿತ್ತಲ್ಲ ಸ್ಟಾರ್ಟಿಂಗ್ ಇಂದ. ಸೊ ಅದನ್ನೆಲ್ಲ ಅವ್ರ ಹೈಯರ್ ಅಫಿಷಿಯಲ್ಸ್ ಹತ್ರ ಹೇಳಿ ಅವ್ರ ಹತ್ರ ಸಪೋರ್ಟ್ ಗೆ ಪೊಲೀಸ್ ಅವ್ರನ್ನೆಲ್ಲ ಕರ್ಕೊಂಡು ಜಾಗಕ್ಕೆ ಬಂದಿದ್ದು. ಹೆಂಗೋ ಈಗ ಜೈಲಲ್ಲಿ ಪೊಲಿಟಿಷಿಯನ್ ಮತ್ತೆ ಅವ್ರ ಮಗ ಕೊಳಿಯೋಂಗ್ ಆಯ್ತು. ಇನ್ನೆಲ್ಲ ಮುಗೀತು. ನಮ್ ಹೀರೋ ಕೂಡ ಇನ್ನೇನಿರತ್ತೆ ಇಲ್ಲಿ ಕೆಲ್ಸ, ಇವಾಗ ಇವನ್ ಮಾಡಿರೋ ಕೆಲ್ಸದಿಂದ ಸ್ಕೂಲಲ್ಲಿ ಕೆಲಸ ಇಲ್ಲ ಅಂತ ಇವ್ಗೆ ಗೊತ್ತಾಗೋಯ್ತು. ಇನ್ ಈ ಊರಲ್ಲಿ ಇದ್ರೆ ನನ್ಗೆ ಸೆಟ್ ಆಗಲ್ಲ, ನಾನು ನಮ್ಮೂರ್ಗೆ ಹೋಗ್ತೀನಿ ಅಂತ ಹೇಳಿ ಅವ್ನ್ ಗಂಟು ಬರೆನೆಲ್ಲ ಕಟ್ಕೊಂಡಿದ್ದಾನೆ. ಇನ್ನು ಯಾಂಜಿ ಹಾಸ್ಪಿಟಲ್ ಅಲ್ಲೇ ಅಡ್ಮಿಟ್ ಆಗಿರ್ತಾಳೆ. ಸರಿ ಅವಳನ್ನ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗ್ತಾನೆ. ಅವಳಿಗಿನ್ನು ಎಚ್ಚರ ಆಗಿರೋದಿಲ್ಲ, ಅವಳಿನ್ನು ಮಲಗೆ ಇರ್ತಾಳೆ. ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಹೇಳಿ ಅವಳಿಗೋಸ್ಕರ ಒಂದು ಗಿಫ್ಟ್ ನ ತಂದಿರ್ತಾನೆ. ಆ ಗಿಫ್ಟ್ ನ ಅಲ್ಲಿ ಇಟ್ಬಿಟ್ಟು ನಮ್ ಹೀರೋ ಕೂಡ ಅಲ್ಲಿಂದ ಹೊರಟು ಬಿಟ್ಟ. ಸ್ವಲ್ಪ ತಲೆ ಯಾಂಜಿ ಕೂಡ ಎಚ್ಚರ ಆಗುತ್ತೆ. ಅವಳು ಎದ್ಬಿಟ್ಟ ಗಿಫ್ಟ್ ನ ನೋಡ್ತಾಳೆ. ಅದ್ ನೋಡಿದ ತಕ್ಷಣ ಅವಳಿಗೆ ಅರ್ಥ ಆಗೋಯ್ತು ಇದನ್ನ ಕೊಟ್ಟಿರೋದು ಹೀರೋನೇ ಅಂತ. ಅವಳು ಒಂದ್ ಕಡೆ ತುಂಬಾನೇ ಸಂತೋಷ ಪಡ್ತಾಳೆ. ಅದಾದ್ಮೇಲೆ ನಮ್ ಹೀರೋನು ಅಷ್ಟೇ, ಯಾವ್ದೋ ಒಂದು ಊರಿಗೆ ಬಂದ್ವಾ, ಕೆಲಸ ಮುಗಿಸ್ಕೊಂಡು ಓದ್ವಾ ಅಂತ ಇಲ್ದೆ ನನ್ನಿಂದ ಕಾಣಾಗಿರೋ ಹುಡುಗಿಗೆ ಒಂದು ನ್ಯಾಯ ಸಿಕ್ತಲ್ಲ, ಆತರ ಒಂದು ತೃಪ್ತಿಯಿಂದನೇ ಊರ್ ಬಿಟ್ಟು ಹೋಗ್ತಾನೆ. ಇಲ್ಲಿಗೆ ಮೂವಿ ಕೂಡ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ನೀವೆಲ್ಲ ಮೂವಿನ ನೋಡಿ ಎಂಜಾಯ್ ಮಾಡಿದಿರಾ ಅಂತ ಅನ್ಕೊಂಡಿದೀನಿ. ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ. ಮತ್ತೆ ಇದೇ ತರ ಇಂಟ್ರೆಸ್ಟಿಂಗ್ ಮೂವೀಸ್ ನೋಡ್ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.